इल्म ही नहीं तो अमल क्या होगा, जिस बयाबान में शजर ही नहीं तो फल क्या होगा। जिस बयाबान में शजर ही नहीं तो फल क्या होगा। मुअज़्ज़ज़ सामने कराम, आला हज़रत अज़ीमुल बरकत क्या खूब आका की शान में फरमाते हैं, चमक तुझ से पाते हैं सब पाने वाले, चमक तुझ से पाते हैं सब पाने वाले, मेरा दिल भी चमका दे चमकाने वाले। बरसता नहीं देख कर अब्र रहमत, बरसता नहीं देख कर अब्र रहमत, बदों पर भी बरसा दे बरसाने वाले, बदों पर भी बरसा दे बरसाने वाले। तू जिंदा है वल्लाह, तू जिंदा है वल्लाह, मेरी चश्मे आलम से छुप जाने वाले, मेरी चश्मे आलम से छुप जाने वाले। मुअज़्ज़ज़ सामने कराम, आइए कुछ सुनेर सुनाने से कब्ल हम सब के आका, हम सब के मौला, हम सब के दाता, यतीमों के मावा, गरीबों के मलजा, गुंबद खज़रा में आरा फरमाने वाले मौला जनाब अहमद मुजतबा मोहम्मद मुस्तफ़ा सल्लल्लाहु अलैहि वसल्लम के बारगाह में और एक मरतबा अक़ीदत व मोहब्बत के साथ झुम झुम के दर्द पाक का नजरान पेश कर लीजिए। अल्लाहुम्मा सल्लि अला सय्यिदिना शफ़ीना हबीबना नबीना मौलाना मुहम्मद बारिक सल्लल्लाहु अलैहि सलातु व सलाम अलैका या हबीबी या रसूलल्लाह सल्लल्लाहु अलैहि वसल्लम। ಪ್ರೀತಿಯ ಸಹೋದರರೇ, ಇವತ್ತು ನನ್ನ ಮೋಜು ಇದೆ ಇಲ್ಮ ಬಗ್ಗೆ. ಇಲ್ಮ ಅಂದರೆ ಶಿಕ್ಷಣ. ಹೀಗೆ ಧಾರ್ಮಿಕ ಶಿಕ್ಷಣ ನಮ್ಮೆಲ್ಲರಿಗೆ ಎಷ್ಟು ಅವಶ್ಯಕತೆ ಇದೆ. ಇವತ್ತು ನಾವು ಪ್ರಪಂಚದಲ್ಲಿ ಧಾರ್ಮಿಕ ಪ್ರಕಾರ ಜೀವನ ಮಾಡಬೇಕಂದ್ರೆ ನಮ್ಮೆಲ್ಲರಿಗೆ ಧಾರ್ಮಿಕ ಜೀವನ ಬಗ್ಗೆ ಮೊದಲಿಗೆ ಶಿಕ್ಷಣವನ್ನು ಇರಬೇಕು. ಯಾವುದು ಕೆಲಸ ನಮ್ಮ ಇಸ್ಲಾಂ ಧರ್ಮದಲ್ಲಿ ಯಾವ ರೀತಿ ಮಾಡಬೇಕು, ಯಾವ ರೀತಿ ಮಾಡಬಾರ್ದು ಅನ್ನೋದು, ನಾವು ಪ್ರಪಂಚದಲ್ಲಿ ಇಸ್ಲಾಮದಲ್ಲಿ ಯಾವುದೇ ಕೆಲಸವನ್ನು ಮಾಡಿದರೆ ಕುರಾನ್ ಮತ್ತು ಹದೀಸಿನ ಪ್ರಕಾರವನ್ನು ನಾವು ಕೆಲಸವನ್ನು ಮಾಡೋ ಪ್ರಯತ್ನ ಮಾಡಬೇಕು. ಏಕೆಂದರೆ ಇಸ್ಲಾಮದಲ್ಲಿ ಯಾವುದೇ ಕೆಲಸವನ್ನು ಮಾಡಿದರೆ, ಮಸಜಿದ್ ಆಗಲಿ, ಮದರ್ಸಾ ಆಗಲಿ, ಅದು ಊರಿನ ಸಂಬಂಧಪಟ್ಟಿದ್ದ ಕೆಲಸ ಆಗಲಿ, ಏನು ವಕ್ಫನ ಆಗಲಿ, ಏನು ದೊಡ್ಡವಾದ ಪಂಚಾಯತ್ ಆಗಲಿ, ಈಗ ನಮ್ಮ ಇಸ್ಲಾಮಿನ ಧರ್ಮದಲ್ಲಿ ಬರಾಗತ್ತಪ್ಪ ಅಂದರೆ ಯಾವುದೇ ಒಂದು ಸುದ್ದಿ ಇದ್ದಿದ್ರೇನು ನಮ್ಮ ಕುರಾನ್ನಲ್ಲಿ ಹದೀಸಿನಲ್ಲಿ ಏನು ಜಿಕ್ರ ಬಂದಿದೆ, ಶರೀಯತಿನ ಕಾನೂನು ಅದರ ಬಗ್ಗೆ ಏನು ಹೇಳಕ್ ಕುಂತಿದೆ ಅದರ ಬಗ್ಗೆ ನಾವು ಸ್ವಲ್ಪ ಗಮನವನ್ನು ಇಟ್ಕೋಬೇಕು. ಪ್ರೀತಿಯ ಸಹೋದರರೇ, ಆ ಶಿಕ್ಷಣ ನಾವು ಕಲಿಬೇಕಂದರೆ ಈಗ ಅಲ್ಲಿ ನಾವು ಕಲಿಯಾಕೆ ಹೋಗೋದು, ಇಂಥ ಜಗದಲ್ಲಿ ಹೋಗೋದು ಅವಶ್ಯಕತೆ ಇಲ್ಲ. ಅದಕ್ಕೆ ಏನಿದೆ, ಶಿಕ್ಷಣ ಕಲಿಯೋದಕ್ಕೆ ಮದರ್ಸಗಳಿದೆ. ಏನು ಮದರ್ಸಗಳಿದೆ. ಮದರ್ಸಗಳಲ್ಲಿ ಎಲ್ಲ ತರಹ ಶಿಕ್ಷಣ ಕೊಡುತ್ತಾರೆ. ಯಾವ ರೀತಿ ಇರಬೇಕು, ಕುರಾನ್ನಲ್ಲಿ ಯಾವ ರೀತಿ ಟ್ರಾನ್ಸ್ಲೇಟ್ ಇದೆ, ಯಾವ ರೀತಿ ಅದರ ಅರ್ಥ ಇದೆ, ಹದೀಸ್ ಅಂದರೆ ಏನು ಅದರ ಬಗ್ಗೆ ಇದೆ. ಇವತ್ತು ನಾನು ಕುರಾನಿ ಮಸ್ಜಿದ್ನಲ್ಲಿ ಆಯತ್ ತಗೊಂಡಿದ್ದು, ಪ್ರಪಂಚದಲ್ಲಿ ಬಹಳಷ್ಟು ಜನರು ಜ್ಞಾನಿ ಮತ್ತು ಅಜ್ಞಾನಿಗೆ ಬರಾಬರ್ ತಿಳ್ಕೊಂತಾಳ. ದೊಡ್ಡರ ಜನ ಹೇಳೋದು ಮಾತು ಏನು, ಒಬ್ಬ ಜ್ಞಾನಿ ಆಲಿಮಿದಿನ ಆಗಿದ್ದಾನೆ ಅಂದರೆ ದೊಡ್ಡನ ಜೊತೆ ಯಾರು ಇರ್ಬೇಕು ಅದೇ ರೀತಿ ಇರ್ಬೇಕು ಅಂತ ಹೇಳ್ತಾರ. ಕುರಾನ್ ನಿಂದ ನಾನು ಏನ್ ಹೇಳಕೊಂತೀನಿ ಅಂದ್ರೆ, ಕುರಾನ್ ನಮ್ಗೆ ಏನ್ ಹೇಳಕತ್ತಿದೆ ಅಂದ್ರೆ, ಕುರಾನ್ ನಲ್ಲಿ ಅಲ್ಲಾಹ್ ರಬ್ಬುಲ್ ಇಜ್ಜತ್ ಹೇಳಕೊಂತಿದ್ದಾನೆ, ಕುಲ್ ಹಲ್ ಯಸ್ತವಿಲ್ ಲದೀನ ಯಅಲಮೂನ ವಲ್ಲದೀನ ಲಾ ಯಅಲಮೂನ್ ಐನನ್ನ ಮಹಬೂಬ್ ಐನನ್ನ ಪ್ರವಾದಿ. ನೀವು ಜನರಿಗೆ ಹೇಳಿರಿ, ನೀವು ಅಲ್ಲಾಹ್ ರಬ್ಬುಲ್ ಇಜ್ಜತ್ ತನ್ನ ಮಹಬೂಬ್ಗೆ ಹೇಳಕೊಂತಿದ್ದಾನೆ, ಐನನ್ನ ಮಹಬೂಬ್ ಐನನ್ನ ಪ್ರವಾದಿ, ನೀವು ಜನರಿಗೆ ಹೇಳ್ರಿ. ಕುಲ್ ಹಲ್ ಯಸ್ತವಿಲ್ ಲದೀನ ಯಅಲಮೂನ, ಏನು ಜ್ಞಾನಿ ಮತ್ತು ಅಜ್ಞಾನಿ, ವಲ್ಲದೀನ ಲಾ ಯಅಲಮೂನ್ ಏನು ಬರಾಬರಿ ಆಗಬಹುದಾ? ಜ್ಞಾನಿ ಮತ್ತು ಅಜ್ಞಾನಿ ಏನು ಬರಾಬರಿ ಆಗಬಹುದಾ? ನೀವು ಜನರಿಗೆ ಹೇಳ್ರಿ ಐ ನನ್ನ ಮಹಬೂಬ್. ಜನರ ಕೈ ಒಳಗೆ ಕೊಡೋದನ್ನಲ್ಲ ರಬ್ಬುಲ್ ಇಜ್ಜತ್, ನೀವೇ ಲೆಕ್ಕವನ್ನು ಮಾಡ್ರಿ. ಜ್ಞಾನಿ ಮತ್ತು ಅಜ್ಞಾನಿಯನ್ನು ಬರಾಬರಿ ಆಗಬಹುದಾ? ಈಗ ಮತ್ತು ಸ್ವಲ್ಪ ದೊಡ್ಡ ಜನರು ಹೇಗೆ ಹೇಳ್ತಾರ, ಅವರು ಜ್ಞಾನಿ ಆಲಿಮಿದಿನ ಆಗಿಯವರು ಮತ್ತು ಯಾರು ಆಲಿಮಿದಿನ ಆಗಿಲ್ಲ ಒಂದು ಬರಾಬರಿ ಇರ್ಬೇಕಂತ ಹೇಳ್ತಾರ. ಕುರಾನ್ ಹೇಳಕ್ ಹೊಂದಿದೆ ಐ ನನ್ನ ಮಹಬೂಬ್, ಜನರಿಗೆ ಹೇಳಿರಿ ನೀವು ಜ್ಞಾನಿ ಮತ್ತು ಅಜ್ಞಾನಿ ಬರಾಬರಿ ಆಗಬಹುದಾ? ಅವಾಗ ಜನರು, ಪ್ರೀತಿಯ ಸಹೋದರರೇ, ಜ್ಞಾನಿ ಅಂದರೆ ಏನು, ಜ್ಞಾನಿ ಎಂತದ್ದು ಸಂಪತ್ತು. ಒಂದು ಎಕ್ಸಾಂಪಲ್ ಕೊಡುತ್ತೇನೆ. ಜ್ಞಾನ ಏನಿದೆ, ಶಿಕ್ಷಣ ಏನಿದೆ, ಒಂದು ಬೆಳಕು. ಜ್ಞಾನ ಏನಿದೆ ಒಂದು ಬೆಳಕು, ಅಜ್ಞಾನ ಏನಿದೆ ಅದು ಒಂದು ಕತ್ಲ. ಯಾವ ರೀತಿ ಒಂದೇ ಜಗದಲ್ಲಿ ಬೆಳಕು ಮತ್ತು ಕತ್ಲವನ್ನು ಇರೋದಿಲ್ಲ, ಅದೇ ರೀತಿ ಜ್ಞಾನಿ ಮತ್ತು ಅಜ್ಞಾನಿ ಒಂದೇ ಜಗದಲ್ಲಿ ಯಾವತ್ತಿ ಕಾರಣಕ್ಕೆ ಇರೋದಿಲ್ಲ, ಯಾವತ್ತೂ ಇರೋದಿಲ್ಲ. ಜ್ಞಾನ ಇದ್ದಿದ್ದು ಮನುಷ್ಯನ ವ್ಯಾಲ್ಯೂನೇ ಬೇರೆ ಇದೆ, ಅಜ್ಞಾನಿ ಯಾರಿದ್ದಾನೆ ಅವನು ವ್ಯಾಲ್ಯೂನೇ ಬೇರೆ ಇದೆ. ಮತ್ತು ನಾವು ಏನು ಮಾಡ್ತೀವಿ, ಜ್ಞಾನಿ ಮತ್ತು ಅಜ್ಞಾನಿ ಬರಾಬರಿ ಇರಬೇಕು. ಜ್ಞಾನ ಏನಿದೆ ಒಂದು ಬೆಳಕು ಇದೆ. ಯಾರು ಜ್ಞಾನವನ್ನು ತಗೊಂಡ್ರು, ಯಾರು ಶಿಕ್ಷಣ ತಗೋರು, ಅವ್ರು ಎಲ್ಲೇ ತನಕ ನೋಡ್ತಾರ ಬರೀ ಬೆಳಕನ್ನು ಕಂಡು ಬರ್ತೈತಿ ಅವರಿಗೆ. ಏಕೆಂದ್ರೆ ಮನುಷ್ಯ ಪ್ರಪಂಚದಲ್ಲಿ ಯಾವುದೇ ಕೆಲಸ ಮಾಡಬೇಕಂದ್ರೆ ಒಂದು ಅಫ್ಸೋಸ್, ಒಂದು ಸ್ವಲ್ಪ ಏನಾದ್ರೆ ಡಿಗ್ರಿ ತಗೋಬೇಕಂದ್ರೆ ಅವನ ಒಳಗೆ ಆ ರೀತಿ ಶಿಕ್ಷಣ ಇರಬೇಕು, ಜ್ಞಾನ ಇರಬೇಕು.
ಡಾಕ್ಟರ್ನಾಗ್ಲಿ ಡಾಕ್ಟರ್ದು ಸರ್ಟಿಫಿಕೇಟ್ ತಗೋಬೇಕು ಆ ವ್ಯಕ್ತಿ, ಇಂಜಿನಿಯರ್ ಆಗ್ಲಿ ಆ ಇಂಜಿನಿಯರ್ ಸರ್ಟಿಫಿಕೇಟ್ ತಗೋಬೇಕು ಆ ವ್ಯಕ್ತಿ, ಒಂದು ಸ್ಕೂಲಿನ ಟೀಚರ್ ಆಗ್ಬೇಕಂದ್ರೆ ಎಲ್ಲ ತರಹದ ಜ್ಞಾನವನ್ನು ತಗೊಂಡಿನ ನಂತರ ಆಮೇಲೆ ಹೋಗಿ ಟೀಚರ್ ಆಗುತ್ತಾನೆ ವ್ಯಕ್ತಿ. ಪ್ರೀತಿಯ ಸಹೋದರರೇ, ಜ್ಞಾನ ಎಂತದು ಸಂಪತ್ತಂದರೆ ಆ ಸಂಪತ್ತು ನಾವು ಎಷ್ಟು ಖರ್ಚು ಮಾಡಿದರೇನೆ ಯಾವತ್ತೂ ಖಾಲಿ ಆಗುವುದಿಲ್ಲ. ಜ್ಞಾನದ ಸಂಪತ್ತು ಎಷ್ಟು ನೀವು ಖರ್ಚು ಮಾಡಿ ಜನರ ಒಳಗೆ, ಅವ್ರಿಗೆ ಕಲಿಸ್ರಿ, ಇವ್ರಿಗೆ 4 ಶಿಕ್ಷಣ ಕಲಿಸ್ಕೊಡ್ರಿ, ಅವ್ರಿಗೆ 4 ಅಕ್ಷರ ಕಲಿಸ್ರಿ ನೀವು, ಆದರೆ ಆ ಯಾವತ್ತು ಸಂಪತ್ತು ಕಡಿಮೆ ಆಗುವುದಿಲ್ಲ. ಜೀವನ ಒಳಗೆ ಇನ್ನೂ ಬೆಳೆತಾ ಇರ್ತೈತಿ, ಇನ್ನೂ ಜಾಸ್ತಿ ಆಗ್ತಾ ಇರ್ತೈತಿ. ಪ್ರೀತಿಯ ಸಹೋದರರೇ, ಈ ಜ್ಞಾನ ಏನಿದೆ ಒಂದು ದೊಡ್ಡವಾದ ನಮ್ಮ ಕಡೆ ಅಲ್ಲಾಹ್ ರಬ್ಬುಲ್ ಇಜ್ಜತ್ ಕೊಟ್ಟಿದ್ದು ನ್ಯಾಮತ್. ಇದು ಅಲ್ಲಾಹ್ ರಬ್ಬುಲ್ ಇಜ್ಜತ್ನೇ ಸಿಕ್ಕಿದ್ದು ಒಂದು ದೊಡ್ಡವಾದ ನ್ಯಾಮತ್. ಅದರ ಒಳಗೆ ಇನ್ನೂ ಒಂದು ದೊಡ್ಡವಾದ ನ್ಯಾಮತ್ ಯಾವುದು ಅಂದ್ರೆ ಕುರಾನ್ ಮತ್ತು ಹದೀಸ್, ಸುನ್ನತೆ ಮುಸ್ತಫಾ. ಯಾರು ವ್ಯಕ್ತಿ ಕಡೆ ಧಾರ್ಮಿಕ ಇಸ್ಲಾಮದ ಜ್ಞಾನವನ್ನು ಇರುತ್ತದೆ ಆ ವ್ಯಕ್ತಿ ತಿಳ್ಕೊಂತಾನ ಯಾವುದು ಹಲಾಲು ಯಾವುದು ಹರಾಮು, ಯಾವುದು ಹಲಾಲ್ ಇದೆ ಯಾವುದು ಹರಾಮ್ ಇದೆ. ಯಾರ ವ್ಯಕ್ತಿ ಕಡೆ ಇಸ್ಲಾಮಿನ ಧಾರ್ಮಿಕ ಜ್ಞಾನವನ್ನು ಇರುತ್ತದೆ ಆ ವ್ಯಕ್ತಿ ತಿಳ್ಕೊಂತಾನ ಯಾವುದು ಪಾಪ ಯಾವುದು ಪುಣ್ಯ, ಯಾವುದು ಪಾಪ ಯಾವುದು ಪುಣ್ಯ. ಯಾರ್ದಾರ ವ್ಯಕ್ತಿ ಕಡೆ ಜ್ಞಾನವನ್ನು ಇದ್ದಿದ್ರೆ ಆ ವ್ಯಕ್ತಿ ತಿಳ್ಕೊಂತಾನ ನಾನು ಯಾವ ದಾರಿ ಮೇಲೆ ನಡ್ಕೊಂಡು ಹೋಗ್ಬೇಕು, ಯಾವ ದಾರಿನ ನಾನು ದೂರ ಆಗಬೇಕು. ಯಾರಿಗೆ ಗೊತ್ತಿರಂಗಿಲ್ಲ ಅಂತದ್ದು ವ್ಯಕ್ತಿ ಏನು ಯಾವ ದಾರಿ ಇದ್ದರೇನಪ್ಪ ನಾವು ಹೋಗಿದ್ರೆ ಸಾಕಂತಾರ. ಪ್ರೀತಿಯ ಸಹೋದರರೇ, ಜ್ಞಾನಿ ಎಲ್ಲಿ ಹೋಗಿದ್ರೆ ಯಶಸ್ವಿ ಆಗಿ ಬರೋದು ಪ್ರಯತ್ನ ಮಾಡುತ್ತಾನ. ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹದೀಸ್ ಮುಬಾರಕ ಇದೆ. ಏನು ಹದೀಸ್ ಮುಬಾರಕ ಇದೆ? ತಲಬುಲ್ ಇಲ್ಮಿ ಫರೀಜತುನ್ ಅಲಾ ಕುಲ್ಲಿ ಮುಸ್ಲಿಮಿನ್ ವಲ್ ಮುಸ್ಲಿಮಾತ್. ಇದು ಶಿಕ್ಷಣ ಏನಿದೆ, ಜ್ಞಾನವನ್ನು ಕಲಿಯೋದು ಮುಸಲ್ಮಾನ್ ಎಲ್ಲ ಪುರುಷರು ಮತ್ತು ಎಲ್ಲ ಹೆಣ್ಣು ಮಕ್ಕಳ ಮೇಲೆ ಏನಿದೆ ಫರ್ಜ್ ಇದೆ, ಕಲಿಲೇಬೇಕು. ಫರ್ಜ್ ಇದೆ, ನಿಮ್ಮ ಮೇಲೆ ಫರ್ಜ್ ಇದೆ. ಇವತ್ತು ಪ್ರೀತಿಯ ಸಹೋದರರೇ, ಹಳ್ಳಿಗಳಲ್ಲಿ ಆಗ್ಲಿ ಸಿಟಿ ಊರಿನಲ್ಲಿ ಸ್ವಲ್ಪ ಜನರು ಆಗ್ಲಿ, ಇವತ್ತು ನಾವು ಇಸ್ಲಾಮ ಧರ್ಮದಲ್ಲಿದ್ವಿ ಅಲ್ಹಮ್ದುಲಿಲ್ಲಾ. ಆದರೆ ಬಹಳಷ್ಟು ಜನರು ಇಸ್ಲಾಮ ಒಳಗೆ ಏನು ಸಂದೇಶ ಇದೆ, ಏನು ಮೇನ್ ಮೆಸೇಜ್ ಕೊಡೋದ್ರೆ ಅಲ್ಲಾಹ್ ರಬ್ಬುಲ್ ಇಜ್ಜತ್ ಅದನ್ನೇ ಗೊತ್ತಿಲ್ಲ. ಬಹಳಷ್ಟು ಜನರಿಗೆ ಏನಿದಾರ ಅಲ್ಹಮ್ದುಲಿಲ್ಲಾ ನಾವು ಮುಸಲ್ಮಾನರು, ಆದ್ರೆ ಕೆಲಸ ಏನು? ಮುನಾಫಿಕ್ ಕಾಫಿರ್ ಮನುಷ್ಯ ಹೇಗೆ ಮಾಡಾಕತ್ತಿದ್ದಾನೆ ಅದೇ ರೀತಿ ಮುನಾಫಿಕ್ನ ಕೆಲಸ ನಮ್ಮ ಮುಸಲ್ಮಾನ್ ಜನರು ಮಾಡಾಕ್ ಕುಂತಿದಾರ. ಮತ್ತೆ ಏನ್ ಹೇಳ್ತಾರ? ನಮ್ಮಂಗೆ ಬುದ್ಧಿ ಬರು, ನಮ್ಮಂಗೆ ಹೆಸರು ಇಟ್ಕೊಂಡಿರುವ ಜನರು ಯಾರಿಲ್ಲ. ಪ್ರೀತಿಯ ಸಹೋದರರೇ, ಇವತ್ತು ಬಹಳಷ್ಟು ಜನರು ಪ್ರಪಂಚದಲ್ಲಿ ಹೇಗೆ ಹೇಳ್ತಾರೆ ಅಂದ್ರೆ, ಯಾರಾದ್ರೆ ವ್ಯಕ್ತಿ ಕಡೆ ದೊಡ್ಡವಾದ ಹಣ ಸಂಪತ್ ಇದ್ದಿದ್ರೆ ಅವನೇ ನಮ್ಮ ಲೀಡರ್ ಆಗ್ಬೇಕು, ಅವನೇ ನಮ್ಮ ಕಾನೂನಿನ ಸರ್ದಾರ್ ಆಗ್ಬೇಕು. ಕುರಾನ್ ನಲ್ಲಿ ಏನಿದೆ? ಬ್ಯಾರೆ ಕಡೆ ಹೋಗೋದು ಅವಶ್ಯಕತೆ ಇಲ್ಲ. ಹಜರತೆ ತಾಲೂತ್, ಯಾರು? ಹಜರತೆ ತಾಲೂತರು ಬನಿ ಇಸ್ರಾಯಿಲ್ನಲ್ಲಿ ಇವರು ಹಜರತೆ ತಾಲೂತ್ ಇವ್ರ ಬಗ್ಗೆ ಕುರಾನ್ ನಲ್ಲಿ ಜಿಕ್ರ ಬಂದಿದೆ. ಎಂತದ್ದು ಜಿಕ್ರ ಬಂದಿದೆ? ಅಲ್ಲಾಹ್ ರಬ್ಬುಲ್ ಇಜ್ಜತ್ ಕುರಾನ್ ಮಜಿದ್ ನಲ್ಲಿ ಹೇಳಾಕೊಂತಿದ್ದಾನೆ, ವಕಾಲ ಲಹುಂ ನಬಿಯುಹುಂ ಇನ್ನಲ್ಲಾಹ ಕದ ಬಅಸ ಲಕುಂ ತಾಲೂತ ಮಲಿಕಾ. ಬನಿ ಇಸ್ರಾಯಿಲ್ ನಲ್ಲಿ ಯಾರು ಪ್ರವಾದಿಯಾಗಿ ಬಂದಿದ್ರು ನಬಿಯವರು, ಆ ನಬಿಯವರು ಹೇಳಾಕೊಂತಿದ್ದಾರೆ ಜನರಿಗೆ, ಐ ಜನರು ನಿಮ್ಮ ಮೇಲೆ ವಕಾಲ ಲಹುಂ ನಬಿಯುಹುಂ ಇನ್ನಲ್ಲಾಹ ಕದ ಬಅಸ ಲಕುಂ ತಾಲೂತ ಮಲಿಕಾ, ನಿಮ್ಮ ಮೇಲೆ ತಾಲೂತ್ ಸರ್ದಾರ್ ಬಾದಶಾ ರಾಜ್ಕುಮಾರ್ ಆಗಿ ಕುಂತಿದ್ದಾನೆ, ಬಂದಿದ್ದಾನೆ. ಜನರಿಗೆ ಹೇಳಕ್ ಕುಂತಿದ್ದಾರೆ ಅಲ್ಲಾಹನ ನಬಿಯವರು, ತಾಲೂತ್ ಅವ್ರ ಬಗ್ಗೆ ಹೇಳಕ್ ಕುಂತಿದ್ದಾರೆ, ಇವರು ನಿಮ್ಮ ಮೇಲೆ ರಾಜ್ಕುಮಾರ್ ಆಗಿ ಬಂದಿದ್ದಾರೆ. ಅವಾಗ ಜನರು ಏನ್ ಹೇಳಿದ್ರು ಕೇಳಿದ ನಂತರ ನೋಡ್ರಿ ಉತ್ತರ ಹೇಳಕ್ ಕುಂತಿದ್ದಾರೆ ಅದರ ಬಗ್ಗೆ. ಮಲಿಕಾ ಅನ್ ಕಾಲು ಅನ್ನ ಯಕೂನು ಲಹುಲ್ ಮುಲ್ಕ ಅಲೈನಾ ವ ನಹನು ಹಕ್ಕು ಬಿಲ್ ಮುಲ್ಕಿ ಮಿನ್ಹು ವಲಂ ಯುಕ್ತ ಸಅತಂ ಮಿನಲ್ ಮಾಲ್. ಅವಾಗ ಎಲ್ಲಾರು ಜನರು ಹೇಳಿದ್ರು, ನಮ್ಮ ಮೇಲೆ ಹೇಗೆ ತಾಲೂತ್ ರಾಜ್ಕುಮಾರ್ ಆಗಿ ಬರಕ್ ಕುಂತಿದ್ದಾನೆ, ಹೇಗೆ ನಮ್ಮ ಮೇಲೆ ರಾಜ್ಕುಮಾರ್ ಆಗ ಕುಂತಿದ್ದಾರೆ ಅವರು ತಾಲೂತ್ ಅವರು, ಏಕೆಂದ್ರೆ ಅವರಿಗಿಂತ ಜಾಸ್ತಿ ನಮ್ಮ ಕಡೆ ಸಂಪತ್ತು ಜಾಸ್ತಿ ಇದೆ, ನಮ್ಮ ಕಡೆ ದುಡ್ಡು ಜಾಸ್ತಿ ಇದೆ. ಬನಿ ಇಸ್ರಾಯೇಲಿನಲ್ಲಿ ಜನರು ಏನು ಹೆಮ್ಮೆ ಪಡ್ಕೊಂತಿದ್ರು, ಸೊಕ್ಕ ಮಾಡ್ತಿದ್ರು, ನಮ್ಮ ಕಡೆ ದುಡ್ಡಿದೆ, ನಮ್ಮ ಕಡೆ ಸಂಪತ್ತಿದೆ, ನಮ್ಮ ಕಡೆ ಹಣ ಇದೆ. ಆದರೆ ಶಿಕ್ಷಣ ಇದ್ದಿದ್ದಿಲ್ಲ ಅವ್ರ ಕಡೆ, ಇಸ್ಲಾಮಿನ ಜ್ಞಾನ ಕಡಿಮೆ ಇತ್ತು. ಅವ್ರು ಏನು ಮಾಡ್ತಿದ್ರು? ನಮ್ಮ ಕಡೆ ದುಡ್ಡಿದೆ, ನಾವೇ ನಡೆಸ್ಕೊಂಡು ಹೋಗಬೇಕು ಅಂತ ಇಚ್ಛೆ ಇತ್ತು ಬನಿ ಇಸ್ರಾಯೇಲಿನ ಜನರ ಒಳಗೆ. ಅಲ್ಲಾಹ್ ರಬ್ಬುಲ್ ಇಜ್ಜತ್ ನೋಡಿ ಎಂತ ಜನರಿಗೆ ರಾಜ್ಕುಮಾರ ಮಾಡಿ ಕಳಿಸಿದ, ಹಜರತೆ ತಾಲೂತ್ ಅವ್ರಿಗೆ ಕಳಿಸಿದ. ಆ ಜನರು ಏನ್ ಹೇಳಿದ್ರು? ನಮ್ಮ ಮೇಲೆ ತಾಲೂತ್ ಅವ್ರು ಹೇಗೆ ರಾಜ್ಕುಮಾರ್ ಆಗಿ ಬರಕ್ ಕುಂತಿದ್ದಾರೆ, ಅವ್ರಿಗಿಂತ ಜಾಸ್ತಿ ಸಂಪತ್ತು ನಮ್ಮ ಕಡೆ ಇದೆ, ಹಣ ನಮ್ಮ ಕಡೆ ಜಾಸ್ತಿ ಇದೆ, ಅವರು ನಮ್ಮ ರಾಜ್ಕುಮಾರ್ ಹೇಗಾಗಬಹುದು? ಪ್ರೀತಿಯ ಸಹೋದರರೇ, ಅದ ಉತ್ತರನಲ್ಲಿ ಮತ್ತೆ ಹೇಳಿದ್ರು, ಕಾಲ ಇನ್ನಲ್ಲಾಹ ಅಸ್ತಫಾ ಅಲೈಕುಂ ವಜಾದಹು ಬಸ್ತತಂ ಫಿಲ್ ಇಲ್ಮಿ ವಲ್ ಜಿಸ್ಮ್. ಅಲ್ಲಾಹ್ ರಬ್ಬುಲ್ ಇಜ್ಜತ್ ಆರಿಸ್ಕೊಂಡು ಬಿಟ್ಟಿದ್ದಾನೆ. ತಾಲೂತ್ ಕಡೆ ಸಂಪತ್ತಿಲ್ಲ ಅಂದ್ರೆ ಏನಾಯ್ತು? ಅವ್ರ ಕಡೆ ಶಿಕ್ಷಣ ಇದೆ, ಜ್ಞಾನ ಇದೆ ಅವ್ರ ಕಡೆ. ಅಲ್ಲಾಹ್ ರಬ್ಬುಲ್ ಇಜ್ಜತ್ ಜ್ಞಾನನಿಂದ ದೊಡ್ಡವಾದ ನೇಮತವನ್ನು ಕೊಟ್ಟಿದ್ದಾನೆ, ತಾಲೂತಿನ ಒಳಗೆ ಜ್ಞಾನ ಕೊಟ್ಟಿದ್ದಾನೆ. ಮತ್ತೆ ಹೇಳಿದ್ರು ಮುಂದೆ ಏನಂತ, ವಜಾದಹು ಬಸ್ತತನ್ ಫಿಲ್ ಇಲ್ಮಿ ವಲ್ ಜಿಸ್ಮ್. ದೇಹದ ಶಕ್ತಿಯನ್ನು ಇದೆ ಅವ್ರ ಕಡೆ, ದೇಹದ ಶಕ್ತಿಯನ್ನು ಇದೆ. ಹಜರತ್ ತಾಲೂತ್ ಅವರು ದೊಡ್ಡವಾದ ಶ್ರೀಮಂತರು ಇದ್ದಿದ್ದಿಲ್ಲ, ಸ್ವಲ್ಪ ಕೆಲಸ ಮಾಡ್ತಿದ್ರು, ಸಣ್ಣವಾದ ಕೆಲಸವನ್ನು ಮಾಡ್ಕೊಂಡು ಮನೆ ನಡೆಸ್ಕೊಂಡು ಹೋಗ್ತಿದ್ರು. ಅಂತ ತಾಲೂತ್ ಅವರಿಗೆ ಇವತ್ತು ಪ್ರೀತಿಯ ಸಹೋದರರೇ
ತೆಳಗಿರುವ ಸ್ವಲ್ಪ ಕೆಲಸ ಮಾಡಿ ಜೀವನ ಮಾಡುವವರಿಗೆ ತಾಲೂತವರಿಗೆ ಅಂತದ್ದು ಸ್ಥಾನ ತೆಗೆದು ದೊಡ್ಡ ರಾಜ್ಕುಮಾರದ ಸ್ಥಾನ ಕೊಡ್ತಾನಂದ್ರೆ ಕಾರಣ ಏಕೆ? ಜ್ಞಾನನಿಂದ ಕೊಟ್ಟಿದ್ದಾನೆ ಅಲ್ಲಾಹ್ ರಬ್ಬುಲ್ ಇಜ್ಜತ್, ಜ್ಞಾನ ಕೊಡುತ್ತಾನೆ. ಇವತ್ತು ನಮ್ಮ ಜನರಿಗೆ ಅದೇ ತಿಳ್ಕೋಬೇಕು, ದೀನ ಧರ್ಮದ ಕೆಲಸ ಮಾಡೋ ಸಂದರ್ಭದಲ್ಲಿ ಸಂಪತ್ತು ಹಣ ಮುಖ್ಯ ಅಲ್ಲ, ಅದರ ಒಳಗೆ ಇಸ್ಲಾಮಿನ ಕುರಾನಿನ ಹದೀಸಿನ ಶರೀಯತಿನ ಶಿಕ್ಷಣ ಇರೋದು ಬಹಳ ಇಂಪಾರ್ಟೆಂಟ್ ಇದೆ. ಏಕೆಂದ್ರೆ ನಾಳೆ ಸ್ವಲ್ಪ ಜನ ಬಂದಿದ ನಂತರ ನಮ್ಮ ಇಸ್ಲಾಮಿನ ಒಳಗೆ ಯಾವುದು ದಾರಿ ಹೇಗೆ ಹಿಡ್ಕೊಂಡು ಹೋಗ್ಬೇಕು ಅನ್ನೋದು ಆ ಲೀಡರ್ ಗುರುಪರ್ಗೆ ಗೊತ್ತಿರಬೇಕು. ನಮ್ಮ ಇಸ್ಲಾಮ ಧರ್ಮದಲ್ಲಿ ಈ ಜಗದಲ್ಲಿ ಹೋಗೋದು ಹರಾಮ್ ಇದೆ, ಈ ಜಗದಲ್ಲಿ ಹೋಗೋದು ದೊಡ್ಡವಾದ ಪಾಪ ಇದೆ ಅನ್ನೋದು ಎಲ್ಲ ಜನರಿಗೆ ಗೊತ್ತಿರಬೇಕು. ಅಂತ ಜನರು ಏನ್ ಮಾಡಬೇಕು? ಇಸ್ಲಾಮಿನ ಕಾನೂನು ಲೀಡರ್ ಆಗಿ ಇಸ್ಲಾಮಿನ ಕೆಲಸವನ್ನು ನಡೆಸ್ಕೊಂಡು ಹೋಗೋದು ಪ್ರಯತ್ನವನ್ನು ಮಾಡಬೇಕು. ಪ್ರೀತಿಯ ಸಹೋದರರೇ, ತಾಲೂತ್ ಅಲೈಹಿಸ್ ಸಲಾಂ ಕಡೆ ದೊಡ್ಡವಾದ ಸಂಪತ್ತು ಇದ್ದಿದ್ದಿಲ್ಲ, ಏನು ಬರೀ ಜ್ಞಾನ ಇತ್ತು, ಇಸ್ಲಾಮಿನ ಜ್ಞಾನ ಇತ್ತು ಅವರ ಒಳಗಡೆ. ಅಲ್ಲಾಹ್ ರಬ್ಬುಲ್ ಇಜ್ಜತ್ ಇವತ್ತು ಅಂತದ್ದು ಸ್ಥಾನ ತೆಗೆದು ಎಂತದ್ದು ಸ್ಥಾನ ಕೊಟ್ಟ? ರಾಜ್ಕುಮಾರಿನ ಸ್ಥಾನ ಕೊಟ್ಟ. ಎದ ಕಾರಣ? ಶಿಕ್ಷಣನಿಂದ, ಜ್ಞಾನನಿಂದ. ಪ್ರೀತಿಯ ಸಹೋದರರೇ, ಮುಂದೆ ಹೇಳುತ್ತಾರೆ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಅಲ್ಲಾಹನ ಕಡೆ ದುವಾ ಮಾಡ್ತಿದ್ರು. ಇವತ್ತು ನಾವು ಸ್ವಲ್ಪ ಜ್ಞಾನ ತಗೊಂಡು ನಾವು ಏನ್ ಮಾಡ್ತೀವಿ? ನಮ್ಮಂಗೆ ದೊಡ್ಡವರು ಯಾರಿಲ್ಲ. ಸ್ವಲ್ಪ ಜ್ಞಾನ ತಗೊಂಡು. ಪ್ರೀತಿಯ ಸಹೋದರರೇ, ಪ್ರಪಂಚದಲ್ಲಿ ಎಷ್ಟೋ ವರ್ಷ ನೀವು ಕಳೀರಿ, ನೀವು ಜ್ಞಾನ ಪಡ್ಕೊಳ್ಳೋಕೆ ಎಷ್ಟೋ ವರ್ಷ ನಿಮ್ಮ ಜೀವನವನ್ನು ಕಳೆಯಿರಿ ನೀವು, ಆದ್ರೆ ಸಾಯ ತನಕ ನಿಮ್ಮ ಕಲಿಯೋದು ಯಾವುದು ಮುಗಿಯೋದಿಲ್ಲ, ಯಾವತ್ತೂ ಮುಗಿಯೋದಿಲ್ಲ. ಸಾಯ ತನಕ ಮನುಷ್ಯ ಕಲಿತಾರಂತೆ. ಒಂದೊಂದು ದಿನ ಒಂದೊಂದು ಹೊಸದು ಸಬ್ಜೆಕ್ಟ್ ಅವನಿಗೆ ಸಿಗ್ತೈತಿ. ನಿನ್ನೆ ನಾವು ನೋಡಿದ್ದಿಲ್ಲ, ಅಲ್ಹಮ್ದುಲಿಲ್ಲಾಹ್ ಇವತ್ತು ನಾವು ನೋಡಕ್ ಕುಂತಿದೀವಿ ಅಂತದ್ದು ನಮ್ಮ ದೃಷ್ಟಿನಿಂದ, ನಮ್ಮ ಕಣ್ಣಿನಿಂದ. ಇದು ನಮಗೆ ಒಂದು ಶಿಕ್ಷಣ ಸಿಗಾಕುಂತಿದೆ. ಸಾಯ ತನಕ ಏನಿದೆ ಮನುಷ್ಯ ಕಲಿತಾ ಇರ್ತಾನ, ಬರೀ ಕಲಿತಾ ಇರ್ತಾನೆ. ಎಂತ ದೊಡ್ಡವಾದ ಆಲಿಮೀದೀನ್ ಆಗ್ಲಿ, ಎಂತ ದೊಡ್ಡವಾದ ಮುಫ್ತಿ ಆಗ್ಲಿ, ಎಲ್ಲಾರು ಸಾಯ ತನಕ ಏನು ಕಲಿತಾ ಇರ್ತಾರ, ಅವರು ಕಲಿತಾ ಇರ್ತಾರ. ಯಾವತ್ತು ಜ್ಞಾನ ಕಲಿಯೋದು ಮುಕ್ತಾಯ ಆಗುದಿಲ್ಲ. ಸಾಯ ತನಕ ನಾವು ಕಲಿತಾ ಇರಬೇಕು. ನಮ್ಗೆ ಕಲಿಕೆ ಇದು ಸಾಯ ತನಕ. ಮುತ್ಕರಾಗಿದ್ದ ನಂತರ ನಮ್ಮ ಚಿಕ್ಕ ಚಿಕ್ಕ ಮೊಮ್ಮಕ್ಕಳಿಗೆ ನಾವು ಹೇಳ್ತೀವಿ, ಓ ನನ್ನ ಮೊಮ್ಮಗ ಅದು ಮಾಡಕ್ ಹೋಗ್ಬೇಡ, ಇದು ಮಾಡಕ್ ಹೋಗ್ಬೇಡ, ಅದು ಹಂಗ್ ಮಾಡಕ್ ಹೋಗ್ಬೇಡ, ಹಿಂಗ ಮಾಡು, ಈ ಕೆಲಸ ಮಾಡು. ಅವಾಗ ನಮ್ಮ ಮಕ್ಕಳು ಕೇಳಂಗಿಲ್ಲ. ಅಯ್ಯ ಅಜ್ಜ, ನಮ್ಗೆ ಗೊತ್ತೈತಗೋ ನೀನ್ ಹೇಳಕ್ ಕುಂತಿದ್ಯಾ, ನಮ್ಗೆ ಗೊತ್ತೈತಗೋ ನೀನ್ ನಮ್ಗೆ ಏನ್ ತಿಳ್ಸಾಕ್ ಕುಂತಿದ್ಯಾ. ಪ್ರೀತಿಯ ಸಹೋದರರೇ, ಹಿರಿಯರು ಏನ್ ನೋಡಿರ್ತಾರ ಪ್ರಪಂಚ, ಅದು ಸಣ್ಣ ಮಕ್ಕಳು ನೋಡಿರೋದಿಲ್ಲ. ಯಾಕೆಂದ್ರೆ ಇವ್ರು ಎಲ್ಲಾರು ಇಡೀ ಜೀವನ ಕಲ್ದಿರ್ತಾರ. ಯಾವ ಜೀವನದಲ್ಲಿ ಎಂತ ಸಂದರ್ಭದಲ್ಲಿ ಯಾವ್ದು ಕಷ್ಟ ಬರುತ್ತದೆ, ಯಾವ್ದು ದುಃಖ ಬರುತ್ತದೆ, ಯಾವ್ದು ಕೆಲಸ ಮಾಡಿದ್ರೆ ಸಂತೋಷ ಸಿಗುತ್ತದೆ, ಯಾವ್ದು ಕೆಲಸ ನಮ್ಮ ಜೀವನ ಒಳಗೆ ಇಂಪಾರ್ಟೆಂಟ್ ಇದೆ ಅನ್ನೋದು ಹಿರಿಯರು ನಮ್ಗೆ ತಿಳಿಸ್ಕೊಡ್ತಾರ. ಪ್ರೀತಿಯ ಸಹೋದರರೇ, ಅಲ್ಲಾಹನ ಬಾರ್ಗನಲ್ಲಿ ಇಡೀ ಪ್ರಪಂಚದ ನಬಿ ದುವಾ ಮಾಡ್ತಿದ್ರು. ನಬಿಯವರು ದುವಾ ಮಾಡಕ್ ಕುಂತಿದ್ದಾರೆ. ಎಂತದು ದುವಾ? ಅದರ ಬಗ್ಗೆ ಹೇಳಿದ್ದಾರೆ. ಅಲ್ಲಾಹುಮ್ಮ ಅಂಫಅನಿ ಬಿಮಾ ಅಲ್ಲಮ್ತನಿ ವ ಅಲ್ಲಿಮ್ನಿ ಮಾ ಯನ್ಫഉ ವಜಿದನಿ ಇಲ್ಮಾ. ಅಯ ಅಲ್ಲಾಹ್, ನನಗೆ ಜ್ಞಾನ ಕೊಡು ಯಾ ಅಲ್ಲಾಹ್, ನನಗೆ ಜ್ಞಾನ ಕೊಡು ಯಾ ಅಲ್ಲಾಹ್, ನನಗೆ ಇಲ್ಮ ಕೊಡು ಯಾ ಅಲ್ಲಾಹ್. ಇಡೀ ಪ್ರಪಂಚದ ನಬಿ ದುವಾ ಮಾಡಕ್ ಕುಂತಿದ್ದಾರೆ. ಅಲ್ಲಾಹುಮ್ಮ ಅಂಫಅನಿ ವ ಬಿಮಾ ಅಲ್ಲಾಹುಮ್ಮ ಅಂಫಅನಿ ಬಿಮಾ ಅಲ್ಲಮ್ತನಿ. ಅಯ ಅಲ್ಲಾಹ್, ನನಗೆ ಜ್ಞಾನ ಕೊಡು ಯಾ ಅಲ್ಲಾಹ್, ನನಗೆ ಇಲ್ಮ ಕೊಡು ಯಾ ಅಲ್ಲಾಹ್, ಅದರದಿಂದ ನನಗೆ ಲಾಭವನ್ನು ಕೊಡು ಯಾ ಅಲ್ಲಾಹ್, ಅದರದಿಂದ ನನಗೆ ಲಾಭವನ್ನು ಮುಟ್ಟಿಸು ಯಾ ಅಲ್ಲಾಹ್. ಇಡೀ ಪ್ರಪಂಚದ ನಬಿ ದುವಾ ಮಾಡಕ್ ಹೊಂದಿದ್ದಾರೆ. ಇವತ್ತು ನಮ್ಗೆ ಅವಶ್ಯಕತೆ ಇದೆ ಪ್ರೀತಿಯ ಸಹೋದರರೇ. ನಾವು ಎಷ್ಟರ ದೊಡ್ಡವರಾಗ್ಲಿ ಅಲ್ಲಾಹನ ಕಡೆ ದುವಾ ಮಾಡಬೇಕು. ಯಾ ಅಲ್ಲಾಹ್, ನನಗೆ ದೀನದು ವಿಚಾರಣೆ ಮಾಡೋ ಶಕ್ತಿ ಕೊಡು ಯಾ ಅಲ್ಲಾಹ್, ತಿಳುವಳಿಕೆ ಕೊಡೋ ಶಕ್ತಿ ಕೊಡು ಯಾ ಅಲ್ಲಾಹ್, ನನಗೆ ತಿಳಿದು ಸರಿಯಾಗಿ ಜನರಿಗೆ ಹೇಳೋದು ಶಕ್ತಿ ಕೊಡು ಯಾ ಅಲ್ಲಾಹ್. ಇವತ್ತು ನಾವು ಇಂಥ ದುವಾ ಮಾಡ್ಬೇಕು ಅಲ್ಲಾಹನ ಬಾರ್ಗನಲ್ಲಿ. ಇಡೀ ಜಗತ್ತಿನ ನಬಿಯವರು ದುವಾ ಮಾಡಕ್ ಹೊಂದಿದ್ದಾರೆ. ಯಾ ಅಲ್ಲಾಹ್, ನನಗೆ ಶಿಕ್ಷಣ ಕೊಡು ಯಾ ಅಲ್ಲಾಹ್, ನನಗೆ ಜ್ಞಾನ ಕೊಡು ಯಾ ಅಲ್ಲಾಹ್, ಇಲ್ಮ ಕೊಡು ಯಾ ಅಲ್ಲಾಹ್, ಅದರಿಂದ ನನಗೆ ಲಾಭವನ್ನು ಮುಟ್ಟಿಸು ಯಾ ಅಲ್ಲಾಹ್. ಮತ್ತು ಮುಂದೆ ಹೇಳಿದ್ರು, ವ ಅಲ್ಲಿಮ್ನಿ ಬಿಮಾ ಯನ್ಫഉ ವಜಿದನಿ ಇಲ್ಮಾ. ಅಯ ಅಲ್ಲಾಹ್, ನನಗೆ ಆ ವಸ್ತುವಿನ ನನಗೆ ಶಿಕ್ಷಣ ಜ್ಞಾನ ಕೊಡು ಯಾ ಅಲ್ಲಾಹ್, ಆ ವಸ್ತುವಿನ ನನಗೆ ಜ್ಞಾನ ಕೊಡು ಯಾ ಅಲ್ಲಾಹ್, ಅದೇ ವಸ್ತುವಿನ ನನಗೆ ಲಾಭ ಕೊಡು ಯಾ ಅಲ್ಲಾಹ್, ನನಗೆ ಲಾಭವನ್ನು ಮುಟ್ಟಿಸು ಯಾ ಅಲ್ಲಾಹ್. ಪ್ರೀತಿಯ ಸಹೋದರರೇ, ಇಡೀ ಪ್ರಪಂಚದ ನಬಿ ಈ ರೀತಿ ದುವಾ ಮಾಡಕ್ ಕುಂತಿದ್ದಾರೆ. ಮತ್ತು ನಾವು ಎಲ್ಲವರಿರಿ, ನಾವು ಎಷ್ಟು ಕಲಿದ, ನಾವು ಸ್ವಲ್ಪ ಕಲಿದ ನಾವು ಏನ್ ಮಾಡ್ತೀವಿ? ನಮ್ಮಂಗೆ ದೊಡ್ಡವರು ಯಾರಿಲ್ಲ, ನಮ್ಮಂಗೆ ದೊಡ್ಡವರು ಯಾರಿಲ್ಲ. ಪ್ರೀತಿಯ ಸಹೋದರರೇ, ಶಿಕ್ಷಣ ಕಲಿಯೋದಕ್ಕೆ, ಜ್ಞಾನವನ್ನು ತಗೊಳ್ಳೋದಕ್ಕೆ ಹದೀಸ್ ಮುಬಾರಕನಲ್ಲಿ ಇಲ್ಲೇ ತನಕ ಬಂದಿದೆ. ಏನಂತ? ನಿಮ್ಗೆ ಚೀನಾ ತನಕ ಹೋಗೋದು ಅವಶ್ಯಕತೆ ಬಿದ್ದಿದ್ರೆ ಚೀನಾ ತನಕ ಹೋಗಿ ನೀವು ಶಿಕ್ಷಣ ಕಲ್ಕೊಂಡು ಬಾರಿ ಅಂತ ಹೇಳಿದ್ದಾರೆ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು. ಜ್ಞಾನ ಕಲಿಯೋದಕ್ಕೆ ಚೀನಾ ತನಕ ಹೋಗೋದು ಅವಶ್ಯಕತೆ ಬಿದ್ದಿದ್ರೆ ಅಲ್ಲೇ ತನಕ ಹೋಗಿ ನೀವು ಜ್ಞಾನವನ್ನು ತಗೋದು ಬರೋದು ಪ್ರಯತ್ನವನ್ನು ಮಾಡ್ರಿ. ಯಾರು? ಇಡೀ ಪ್ರಪಂಚದ ನಬಿ ಹೇಳಕ್ ಕುಂತಿದ್ದಾರೆ ಇದು ಮಾತು. ಹಜರತ್ ಶೇಖ್ ಅಬ್ದುಲ್ ಖಾದರ್ ಜೀಲಾನಿ ರದಿಯಲ್ಲಾಹು ತಆಲಾ ಅನ್ಹು ತನ್ನ ಸ್ವಂತ ಊರು ಬಿಟ್ಟು ಬಗ್ದಾದ್ಗೆ ಹೋಗಿದ್ರು. ತಾಯಿ ತಂದೆಗೆ ಬಿಟ್ಟು, ತಂದೆ ಮರಣ ಹೊಂದಿದ ನಂತರ ತಾಯಿಗೆ ಬಿಟ್ಟು ಎಲ್ಲಿ ಹೋದ್ರು? ಬಗ್ದಾದ್ಗೆ ಹೋದ್ರು. ಸಣ್ಣ ಚಿಕ್ಕವ ತಮ್ಮ ಇದ್ದಾನೆ, ಅವ್ರಿಗೆ ಬಿಟ್ಟು ಎಲ್ಲೇ ಬಗ್ದಾದ್ಗೆ ಹೋದ್ರು. ಎದಕ್ ಹೋಗಿದ್ರು? ಏನ್ ಬಿರಿಯಾನಿ ತಿನ್ನಕ್ ಹೋಗಿದ್ರು? ಏನ್ ಸಮೋಸ ತಿನ್ನಕ್ ಹೋಗಿದ್ರು? ಏನ್ ಕಬಾಬ್ ತಿನ್ನಕ್ ಹೋಗಿದ್ರು? ಎದಕ್ ಹೋಗಿದ್ರು? ನಾನು ಜನರಿಗೆ ಒಂದು ಒಳ್ಳೆವಾದ ದಾರಿಲಿ ತರಬೇಕು,
ಈ ಕೆಟ್ಟ ದಾರಿಯಲ್ಲಿ ಏನಿದ್ದಾರೆ ಜನರು, ಎಲ್ಲರಿಗೆ ನಾನು ಕೆಟ್ಟ ದಾರಿ ಬಿಡಿಸು, ನಾವು ಒಳ್ಳೆ ದಾರಿಯಲ್ಲಿ ತರಬೇಕು. ನಾನು ಮೊದಲಿಗೆ ಏನು ಮಾಡಬೇಕು? ಜ್ಞಾನ ತಗೋಬೇಕು. ಮೊದಲಿಗೆ ನಾನು ಜ್ಞಾನ ತಗೋಬೇಕು. ಅಬ್ದುಲ್ ಖಾದರ್ ಜಿಲಾನಿ ಯಾರು? ಜಿಲಾನಿ ಹುಟ್ಟೋದು ಮುಂಚೆನೆ ಅವರ ಬಗ್ಗೆ ಹೆಸರು ಬಂದಿದೆ. ಇಡೀ ಅಲ್ಲಾಹನ ಸಂತರಿನ ಸರ್ದಾರು ಶೇಖ್ ಅಬ್ದುಲ್ ಖಾದರ್ ಜಿಲಾನಿ ಇದ್ದಾರೆ, ಮೊದಲಿಗೆ ಹೆಸರು ಬಂದಿದೆ ಅವರ ಬಗ್ಗೆ. ಅಂತದ್ದು ಅಬ್ದುಲ್ ಖಾದರ್ ಜಿಲಾನಿ ತನ್ನ ಸ್ವಂತ ಊರು ಬಿಟ್ಟು ಬಗ್ದಾದಿಗೆ ಹೋಗಾ ಕುಂತಿದ್ದಾರೆ. ಇವತ್ತು ನಮ್ಗೆ ಅಂತದ್ ಮುಂಚೆ ಯಾವುದೇ ದೊಡ್ಡವಾದ ಸರ್ಟಿಫಿಕೇಟ್ ಸಿಗಲಿ, ಏನಂತಾರ? ನನ್ನಂಗೆ ದೊಡ್ಡವರು ಯಾರಿಲ್ಲ, ನನ್ನನ್ನ ಹೆಸರು ತಗೊಳ್ಳೋರು ಯಾರಿಲ್ಲ. ಪ್ರೀತಿಯ ಸಹೋದರರೇ, ಅಬ್ದುಲ್ ಖಾದರ್ ಜಿಲಾನಿ ತನ್ನ ಹೆಸರ ಬಗ್ಗೆ ಯೋಚನೆ ಮಾಡಿಲ್ಲ, ಇಸ್ಲಾಂ ಧರ್ಮ ಬಗ್ಗೆ ಯೋಚನೆ ಮಾಡಿದ್ರು. ತನ್ನ ಬಗ್ಗೆ ಯೋಚನೆ ಮಾಡಿಲ್ಲ, ಪರಲೋಕದ ಬಗ್ಗೆ ಯೋಚನೆ ಮಾಡಿದ್ರು. ತನ್ನ ಬಗ್ಗೆ ಯೋಚನೆ ಮಾಡಿಲ್ಲ, ಅಲ್ಲಾ ಮತ್ತು ಅಲ್ಲಾನ ರಸೂಲಿನ ಬಗ್ಗೆ ಯೋಚನೆ ಮಾಡಿದ್ರು. ತನ್ನ ಊರು ಬಿಟ್ಟು ಬಗ್ದಾದ್ಗೆ ಹೋಗಿ ಎಷ್ಟೋ ವರ್ಷ ದುಃಖ ಕಷ್ಟದಲ್ಲಿ ಶಿಕ್ಷಣ ಜ್ಞಾನವನ್ನು ತಗೊಂಡ್ರು. ಪ್ರೀತಿಯ ಸಹೋದರರೇ, ಮದರ್ಸಗಳಲ್ಲಿ ಹೋಗಿದ್ದ ನಂತರ ಇವತ್ತು ನಾವು ಹೇಳಿದ್ರೆ ನಿಮ್ಗೆ ನಂಬಿಕೆ ಇಲ್ಲ. ಅಬ್ದುಲ್ ಖಾದರ್ ಜಿಲಾನಿಯವ್ರು ನೋಡ್ರಿ, ಮದರ್ಸನಲ್ಲಿ ಜ್ಞಾನ ತಗೊಳ ಹೋಗಿದ್ದಾರೆ. ಹೋಗಿದ ನಂತರ ಊಟ ಸರಿಯಾಗಿ ಸಿಗಾಕುಂತಿಲ್ಲ. ತಾಯಿ ನೋಡಿದ್ರೆ ಬಡತನದಲ್ಲಿದ್ದಾರೆ. ಅಬ್ದುಲ್ ಖಾದರ್ ಜಿಲಾನಿ ನೋಡಿದ್ರೆ ಊಟ ಒಂದಿಲ್ಲ, ಆದ್ರೆ ಜ್ಞಾನ ಕಲಿಯೋದು ಬಿಟ್ಟಿಲ್ಲ. ನಮ್ಮ UP ಒಳಗೆ ನಾವು ಕಲಿಯೋದು ಸಂದರ್ಭದಲ್ಲಿ ಬೆಳಗಿನ ನಾಷ್ಟ ಕೊಡ್ತಿದ್ದಿಲ್ಲ. ಮದರ್ಸನಲ್ಲಿ ಏನು ನಾಷ್ಟ ಕೊಡ್ತಿದ್ದಿಲ್ಲ. ಇವತ್ತು ಒಂದು ಸಮಯದ ನಾಷ್ಟ ಸಿಕ್ಕಿಲ್ಲ ಅಂದ್ರೆ ಇಡೀ ಮನಿ ಅಳಗಾಡ್ತಾರ. ಇವತ್ತು ಜನರು ನಾಷ್ಟ ಸಿಕ್ತಿದ್ದಿಲ್ಲ. ಅಲ್ಲಿ ಮಧ್ಯಾಹ್ನ ಊಟ, ರಾತ್ರಿ ಊಟ. ರಾತ್ರಿನ ಆ ರೊಟ್ಟಿ ಏನಿದೆ ಬೆಳಗ್ಗೆ ಜಾವದಲ್ಲಿ ನಾವು ಏನ್ ಮಾಡ್ತಿದ್ವಿ? ಅದನ್ನ ನೀರಿನಲ್ಲಿ ಹಾಕಿ ತಿಂತಿದ್ವಿ ನಾವು ಮದರ್ಸನಲ್ಲಿ. ಅವಾಗ ಹೋಗಿ ಆಲಿಮಿದೀನಾಗಿ ಬಂದಿದಾರ ಮಕ್ಕಳು. ಸ್ವಲ್ಪ ಮದರ್ಸಗಳಲ್ಲಿ ಊಟ ಸರಿಯಾಗಿ ಸಿಕ್ತಿದ್ದಿಲ್ಲ. ಸಾರು ಇವತ್ತು ಸರಿಯಾಗಿ ಮಾಡಿಲ್ಲ ಅಂದ್ರೆ ಸಾರು ಊಟ ಮಾಡೋದು ಬಿಟ್ಟು ಮೊದಲಿಗೆ ಹೋಟೆಲ್ಗೆ ಹೂಡೋಗ್ತೀವಿ ನಾವು ಎಲ್ಲಾರು. ಮದರ್ಸ ಮಕ್ಕಳು ಎಲ್ಲೇ ಹೂಡೋಗ್ಬೇಕು, ಅವ್ರು ಎಲ್ಲಾರು ಮರಿದು ಏನು ಮಾಡ್ತಿದ್ರು? ನಾನು ಶಿಕ್ಷಣ ಜ್ಞಾನ ಕಲಿಯಾಗಿ ಬಂದಿದ್ದೇನೆ, ನಾನು ಎಂತಾದ್ರೂ ಊಟ ಸಿಗ್ಲಿ ನಾನು ತಿಂದು ಹೋಗ್ಬೇಕು ಅನ್ನೋದು ಇಚ್ಛಿರ್ತಿದ್ವಿ ಮದರ್ಸನ ಮಕ್ಕಳಿಗೆ. ಅವಾಗ ಇದೆಲ್ಲ ಕುರ್ಬಾನಿ ಕೊಟ್ಟಿದ ನಂತರ ಅವಾಗ ಆಲಿಮಿದೀನಾಗಿ ಬರ್ತಾರ. ನಿಮ್ಮಂತ ಜನರಿಗೆ ಒಂದು ನಮಾಜ್ ಮಾಡಿಸೋಕೆ ಬರ್ತಾರ ಅವರು. ಹಾಗೆ ಮನೆಯಲ್ಲಿ ಕುಂತು ಯಾರಿಗೆ ಕುರಾನಿನ ಹದೀಸಿನ ಜ್ಞಾನ ಸಿಗೋದಿಲ್ಲ. ಪ್ರೀತಿಯ ಸಹೋದರರೇ, ಒಂದು ಆಲಿಮಿದೀನ ಆಗ್ಬೇಕಂದ್ರೆ 10 ವರ್ಷ 8 ವರ್ಷ ತಾಯಿ ತಂದೆ ಮಕ್ಕಳಿಗೆ ಎಲ್ಲರಿಗೂ ಬಿಟ್ಟು ಮದರ್ಸನಲ್ಲಿ ಹೋಗ್ಬೇಕು. ಅವಾಗ ಹೋಗಿ ಆಲಿಮಿದೀನಾಗಿ ಬರ್ತಾರ. ಅವಾಗ ಹೋಗಿ ಜನರಿಗೆ ಒಂದು ಒಳ್ಳೆಯವಾದ ಸಂದೇಶ ಕೊಡಾಕ ಬರ್ತಾರ. ಶೇಖ್ ಅಬ್ದುಲ್ ಖಾದರ್ ಜಿಲಾನಿ ಬಡತನದಲ್ಲಿದ್ದಾರೆ, ಏನು ಊಟ ಸಿಗಾಕುಂತಿದ್ದಿಲ್ಲ. ಒಂದು ಸಂದರ್ಭ ಹೇಗಾಗಿದೆ ಅಂದ್ರೆ, ಒಂದು ವ್ಯಕ್ತಿ ಕಡೆ ಅವ್ರ ತಾಯಿಯವರು ಏನ್ ಮಾಡಿದ್ರು? ಬಂಗಾರ ತುಕಡಿವನ್ನು ಕೊಟ್ಟು ಕಳಿಸಿದ್ರು. ನನ್ನ ಮಗ ಅಬ್ದುಲ್ ಖಾದರ್ ಸಿಕ್ಕಿದ್ರೆ ಅವ್ರಿಗೆ ಹೋಗಿದ್ದು ಬಂಗಾರದ ತುಕಡಿ ಕೊಡು, ಊಟವನ್ನು ಕೊಡು. ಪ್ರೀತಿಯ ಸಹೋದರರೇ, ಅಷ್ಟು ದೊಡ್ಡವಾದ ಊರು ಬಗ್ದಾದ್ ಇದೆ. ಎಲ್ಲೆಂತ ಹುಡುಕಾಡಬೇಕು ಅವರು? ಅಬ್ದುಲ್ ಖಾದರ್ ಜಿಲಾನಿಗೆ ಎಲ್ಲೆಂತ ಸಿಗ್ಬೇಕು ಅವರು? ಹುಡುಕಾಡಿ ಏನ್ ಮಾಡಿದ್ರು? ಎಲ್ಲ ದುಡ್ಡು ಖಾಲಿಯಾಗಿದೆ, ಎಲ್ಲ ಊಟದು ಸಾಮಾನು ಖಾಲಿಯಾಗಿದೆ. ಅವ್ರದ್ದು ತಾಯಿ ಕೊಟ್ಟಿರುವ ಏನು ಬಂಗಾರ ಇದೆ ಅದೇ ಬಂಗಾರದಿಂದ ಮಾಡಿದ್ರು. ಸ್ವಲ್ಪ ಊಟವನ್ನು ತಗೊಂಡು ಮಸೀದಿನಲ್ಲಿ ಬಂದು ಕುಂತು ಊಟ ಮಾಡಕ್ ಕುಂತಿದ್ರು. ಅಬ್ದುಲ್ ಖಾದರ್ ಜಿಲಾನಿಯರು ಅದೇ ಮಸೀದಿನಲ್ಲಿ ಕುಂತು ಅಲ್ಲಾಹನ ಕಡೆ ಅಳದು ದುವಾ ಮಾಡಕ್ ಕುಂತಿದ್ದಾರೆ. ಯಾ ಅಲ್ಲಾ, ನನಗೆ ಗೈಬನಿಂದ ಊಟ ಕೊಡು, ಯಾ ಅಲ್ಲಾ ನನಗೆ ಊಟವನ್ನು ಕಳಿಸಿ, ಯಾ ಅಲ್ಲಾ. ಪ್ರೀತಿಯ ಸಹೋದರರೇ, ಒಂದು ಕಡೆ ನೋಡಿದ್ರೆ ಆ ವ್ಯಕ್ತಿ ಕುಂತು ಊಟ ಮಾಡಕ್ ಕುಂತಿದ್ದಾನೆ, ಒಂದು ಕಡೆ ನೋಡಿದ್ರೆ ಅಬ್ದುಲ್ ಖಾದರ್ ಜಿಲಾನಿಯರು ದುವಾ ಮಾಡಕ್ ಕುಂತಿದ್ದಾರೆ. ಇಷ್ಟೇ ಸಂದರ್ಭದಲ್ಲಿ ಆ ವ್ಯಕ್ತಿ ಏನ್ ಮಾಡಿದ? ಸಣ್ಣ ಪುಟ್ಟ ಮಗು ಕುಂತು ಅಳಾ ಕುಂತಿದ್ದಾನ. ಅವ್ನಿಗೆ ಏನಾದ್ರೂ ಹೊಟ್ಟೆ ಹಸು ಆಗಿರಬಹುದು, ನಾನೇ ಹೇಗೆ ಒಬ್ಬನೇ ತಿನ್ಬೇಕು, ಅವ್ರಿಗೆ ನಾನು ಕರಿತೀನಿ ಅಂತೂ ಆ ವ್ಯಕ್ತಿ ಏನ್ ಮಾಡಿದ? ಆಯ್ ಹುಡುಗ ಬಾ ಊಟಕ್ಕೆ ಬಾ ಊಟ ಮಾಡೋಣ ಬಾ ಇಬ್ರು ಕೂಡಿ. ಅವ್ರು ಏನ್ ಮಾಡಿದ್ರು? ಒಮ್ಮೆಗೆ ಕರೆದಿದ್ರೆ ಜಲ್ದಿ ತಕ್ಷಣ ಹೋಗಿಲ್ಲ. ಅವರು ಏನ್ ಮಾಡಿದ್ರು? ಹಠವನ್ನು ಮಾಡಿದ್ರು. ಇಲ್ಲ ನಾನು ಬರಂಗಿಲ್ಲ, ನೀವೇ ಊಟ ಮಾಡ್ಕೊರಿ. ಮತ್ತು 2ನೇ ಸಾರಿ ಕರೀದ್ರು, ಬಾರಿ ಊಟ ಮಾಡೋಣ ಬಾಪ, ಹಂಗೆ ಕುಂದರ್ಬೇಡ್ದ ಬಾಪ. ಅವ್ರು ಮತ್ತೆ ಹೇಳಿದ್ರು, ಇಲ್ಲ ನಾನು ಬರಂಗಿಲ್ಲ, ನೀವೇ ಊಟ ಮಾಡ್ಕೊರಿ. 3ನೇ ಸಾರಿ ಮತ್ತೆ ಕರೀದ್ರು ಅವರು ಆ ವ್ಯಕ್ತಿ, ಬಾರಿ ಊಟ ಮಾಡೋಣ ಬಾರಿ. ಈಗ 3 ಸಾರಿ ಕರೆದಾರ ಅಂದ್ರೆ ಮತ್ತೆ ಹೇಗೆ ಬಿಡಬೇಕು? ಅಷ್ಟಕ್ಕೆ ಯಾಕಂದ್ರೆ ಅಂದ್ರೆ ಹೇಗೆ ಬಿಡಬೇಕು? ಊಟ ಮಾಡಕ ಬಂದ್ರು. ಇಬ್ರು ಕುಂತು ಊಟ ಮಾಡಕ್ ಕುಂತಿದ್ರು. ಮಾಡೋ ಸಂದರ್ಭದಲ್ಲಿ ಆ ವ್ಯಕ್ತಿ ಏನ್ ಹೇಳಿದ? ನನ್ಗೆ ಒಂದು ಮಸಲ ಕಾಡ್ಸಾಕ್ ಕುಂತಿದೆ, ಒಂದು ಪ್ರಶ್ನೆ ನನಗೆ ಕಾಡ್ಸಾಕ್ ಕುಂತಿದೆ. ನೀವು ಎಲ್ಲಿರ್ತೀರಾ? ನಾನು ಮದರ್ಸನಲ್ಲಿ ಕಲಿತೀನಿ, ನಾನು ಮದರ್ಸನಲ್ಲಿ ಜ್ಞಾನ ತಗೊಂತೀನಿ. ಒಂದು ಉತ್ತರ ಇದೆ, ಪ್ರಶ್ನೆ ಇದೆ, ಅದ್ರ ಉತ್ತರ ನೀವು ಕೊಡ್ತೀರಾ? ಅದ್ರ ಮಸಲ ನೀವು ಉತ್ತರ ಕೊಡ್ತೀರಾ? ಪ್ರೀತಿಯ ಸಹೋದರರೇ, ಅವಾಗ ಅಬ್ದುಲ್ ಖಾದರ್ ಜಿಲಾನಿ ಅನ್ನೋದು ಆ ವ್ಯಕ್ತಿಗೆ ಗೊತ್ತಿದ್ದಿಲ್ಲ. ಅವಾಗ ಅಬ್ದುಲ್ ಖಾದರ್ ಜಿಲಾನಿ ಹೇಳಿದ್ರು, ಎಂತದ್ದು ಪ್ರಶ್ನೆ ಇದೆ ಹೇಳಿ ನೀನು. ಆ ವ್ಯಕ್ತಿ ಹೇಳಿದ, ನನಗೆ ಒಬ್ಬರು ಹೆಣ್ಮಕ್ಳು ಏನಿದ್ದಾರೆ, ನನ್ನ ಮಗನಿಗೆ ದುಡ್ಡು ಕೊಟ್ಟಿದ್ರು ಕೊಡು ಅಂತು. ಅದರಿಂದ ನಾನು ಇಡೀ ಊರು ಅಡ್ಡಾಡಿದ, ಆ ಹುಡುಗ ಎಲ್ಲೇ ಸಿಕ್ಕಿಲ್ಲ. ಅದೇ ದುಡ್ಡಿನಿಂದ ಇವತ್ತು ನಾನು ಊಟ ಮಾಡಕ್ ಕುಂತಿದ್ದೇನೆ, ತಿನ್ನಕ್ ಕುಂತಿದ್ದೇನೆ. ಇದು ತಿನ್ನೋದು ನನ್ನ ಮೇಲೆ ಜಾಯಿಸ್ ಇದೆ ಇಲ್ಲ.
ನನ್ನ ಮೇಲೆ ಹಲಾಲ್ ಇದಿಲ್ಲ, ಏನು ಹರಾಮ್ ಇದೆ? ನೀವಿದ್ರ ಉತ್ತರ ಕೊಡ್ರಿ. ಪ್ರೀತಿಯ ಸಹೋದರರೇ, ಇನ್ನು ಮದರ್ಸಾ ಕಲಿಯಾಕ್ ಕುಂತಿದ್ದಾರೆ, ಇನ್ನು ಮದರ್ಸಾ ಓದಾಕ್ ಕುಂತಿದ್ದಾರೆ. ಅಬ್ದುಲ್ ಖಾದರ್ ಜಿಲಾನಿ ಅವರಿಗೆ ಹೇಗಿದ್ದು ಪ್ರಶ್ನೆ ಕಲ್ಬೇಕಾಯ್ತು. ಅಬ್ದುಲ್ ಖಾದರ್ ಜಿಲಾನಿ ಏನ್ ಹೇಳಿದ್ರು? ಹಲಾಲ್ ಇದೆ, ಜಾಯಿಜ್ ಇದೆ, ಹೊಟ್ಟಿ ತುಂಬಾ ಊಟ ಮಾಡ್ರಿ ಅಂತ ಅಬ್ದುಲ್ ಖಾದರ್ ಜಿಲಾನಿ ಹೇಳಿದ್ರು. ಇದು ಹೇಳಿದ ತಕ್ಷಣ ಆ ವ್ಯಕ್ತಿ ಹೇಳ್ದ, ಇಲ್ಲಪ್ಪ, ನೀನು ಈಗ ಕಲಿಯಾಕ್ ಕುಂತಿದ್ಯಾ, ಇನ್ನೂನು ಸ್ಟೂಡೆಂಟ್ ಅದೀಯಾ, ವಿದ್ಯಾರ್ಥಿ ಅದೀಯಾ, ನೀನು ಹೇಗೆ ಹೇಳಕ್ ಕುಂತಿದ್ಯಾ? ಯಾವ ಭರೋಸೆನಿಂದ ನೀ ಹೇಳಕ್ ಕುಂತಿದ್ಯಾ? ಅಬ್ದುಲ್ ಖಾದರ್ ಜಿಲಾನಿ ಹೇಳಿದ್ರು, ಏಕೆಂದ್ರೆ ಶರೀಯತ್ನಲ್ಲಿ ಏನಿದೆ, ಯಾರಾದ್ರೆ ಅಣ್ಣ ಇದ್ದಿದ್ರೆ ಆ ಊಟದು ವಸ್ತು ಅವ್ರದ್ದು ಇದ್ದಿದ್ರೆ ಅವ್ರ ವಸ್ತುನಿಂದನೇ ಬ್ಯಾರೆಗೆ ತಿನ್ಸೋದೇನಿದೆ ಜಾಯಿಜ್ ಇದೆ. ಇದು ಊಟ ಬ್ಯಾರೆ ಯಾರ್ದು ಹಕ್ಕದಲ್ಲ, ನಂದೇ ಹೆಸರಿಂದ ಊಟ ಇತ್ತು, ನಾನೇ ಹೇಳಕ್ ನೀವೇ ತಿನ್ರಿ ಅಂತ ಅಬ್ದುಲ್ ಖಾದರ್ ಜಿಲಾನಿ ಹೇಳಕ್ ಕುಂತಿದ್ದಾರೆ. ನಂದೇ ಊಟ ಅದೇ, ನೀವೇ ತಿನ್ರಿ ಅಂತ ನಾನು ಹೇಳಕ್ ಕುಂತಿದ್ದೇನೆ. ಅವಾಗ ಆ ವ್ಯಕ್ತಿಗೆ ಗೊತ್ತಾಯ್ತು, ಅಲ್ಲಾಹು ಅಕ್ಬರ್, ನಾನು ದೊಡ್ಡವಾದ ಪಾಪ ಮಾಡಿದ್ಯಾ, ನಿಂಗೆ ಬಿಟ್ಟು ನಾನು ಊಟ ಮಾಡಕ್ ಕುಂತಿದ್ಯಾ, ಎಲ್ಲ ಊಟ ನೀವೇ ತಗೋರಿ. ಅಬ್ದುಲ್ ಖಾದರ್ ಜಿಲಾನಿ ಹೇಳಿದ್ರು, ಇಲ್ಲ, ಏಕೆಂದ್ರೆ ಒಂದೊಂದು ಊಟದ ಹಣಿ ಮೇಲೆ ಏನಿದೆ, ತಿನ್ನೋರ್ದು ಹೆಸರಿದೆ. ಆ ಕಹಾವತ್ ಕೇಳಿರಲ್ಲ, ಖಾನೆ ಖಾನೆ ಪೇ ದಾನೆ ದಾನೆ ಪೇ ಲಿಖಾ ಹೈ ಖಾನೆ ವಾಲೆ ಕಾ ನಾಮ್, ದಾನೆ ದಾನೆ ಪೇ ಲಿಖಾ ಹೈ ಖಾನೆ ವಾಲೆ ಕಾ ನಾಮ್. ಅಬ್ದುಲ್ ಖಾದರ್ ಜಿಲಾನಿ ಅದೇ ಎಕ್ಸಾಂಪಲ್, ಹಾಗೆ ನಾನು ಮಫೂಮ್ ನೀನು ಹಾಕೊಂಡಿದ್ದೇನೆ, ಅದೇ ಎಕ್ಸಾಂಪಲ್ ಕೊಟ್ಟಿರಬಹುದು. ಇಬ್ರು ಕೂಡಿ ಊಟ ಮಾಡಿದ್ರು. ಪ್ರೀತಿಯ ಸಹೋದರರೇ, ನಾವು ಇಸ್ಲಾಂ ಧರ್ಮದಲ್ಲಿ ಯಾವುದೇ ಕೆಲಸ ಮಾಡಿದ್ರೆ ಏನು, ನಮಗೆ ಜ್ಞಾನ ಅನ್ನೋದು ಇರಬೇಕು, ನಾವು ಶಿಕ್ಷಣವನ್ನು ತಗೋಬೇಕು. ಇಸ್ಲಾಂನಲ್ಲಿ ಶರೀಯತ್ನಲ್ಲಿ ಏನ್ ಕಾನೂನಿದೆ, ಏನು ಹಕ್ಕಿಕತ್ತಿದೆ. ಏಕೆಂದ್ರೆ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಇನ್ನೊಂದು ಹದೀಸ್ ಮುಬಾರಕ ಇದೆ, ಯಾರಾದ್ರೆ ಇಸ್ಲಾಂ ಧರ್ಮನಲ್ಲಿ ಸ್ವಂತನಿಂದ ಹೊಸದಾಗಿ ಏನಾದ್ರೆ ಮಾತುವನ್ನು ಕೂಡಿಸಿದರೆ, ಇವತ್ತು ನಮ್ಗೆ ಎಲ್ಲಾರ್ಗೆ ಅವಶ್ಯಕತೆ ಇದೆ ಇದು ಮಾತು. ನಾವ್ ಏನ್ ಹೇಳ್ತೀವಿ, ಮೊದ್ಲಗಿನ ಕಾಲಿನಿಂದ ಮಾಡ್ಕೊಂಡು ಬಂದಿದ್ದೇವೆ, ಅವಾಗಿಂದ ಮಾಡ್ಕೊಂಡು ಬಂದಿದ್ದೇವೆ, ಮಾಡ್ಕೊಂಡು ಬಂದಿದ್ರಪ್ಪ ಅಲ್ಹಮ್ದುಲಿಲ್ಲಾ, ನಡೆಸ್ಕೊಂಡು ಬಂದಿದ್ರ ಅಲ್ಹಮ್ದುಲಿಲ್ಲಾ, ಯಾರು ಇಲ್ಲ ಅಂತ ಹೇಳಿದ್ರು. ಸ್ವಲ್ಪ ದೃಷ್ಟಿ ಕುರಾನ್ ಹದೀಸ್ ಕಾನೂನು ಒಳಗೆ ಹಾಕಿ ನೋಡ್ರಿ. ಇಡೀ ಪ್ರಪಂಚದ ನಬಿ ನಮ್ಮ ಇಸ್ಲಾಂ ಧರ್ಮ ತಗೊಂಡು ಬಂದಿದ್ದಾರೆ, ಅವರು ಏನು ಹೇಳಕ್ ಬಂದಿದ್ದಾರೆ ಅದರ ಬಗ್ಗೆ ಸ್ವಲ್ಪ ತಿಳ್ಕೋರಿ, ಆಮೇಲೆ ಮಾಡಿದ ಪ್ರಯತ್ನ ಮಾಡಿ. ನಾಳೆ ಸತ್ಯದ ನಂತರ ಮಾಡಿರೋ ಕೆಲಸ ನಿಮ್ಮ ಮುಖದ ಮೇಲೆ ಬೀಸಿ ಬಗೆಯೋದು ಆಗಬಾರ್ದು. ಎಂಥದ್ದು ಕೆಲಸ ಮಾಡಬೇಕು, ಮಾಡಿದ ನಂತರ ಯಾ ಅಲ್ಲಾ, ನಿನ್ನ ಮೆಹಬೂಬರು ಹುಕ್ಮ ಕೊಟ್ಟಿದ್ರು, ನಾವು ಪಾಲನೆ ಮಾಡಿ ಅದರಿಂದ ಸ್ವರ್ಗನ ಹೋಗುತ್ತಿದ್ವಿ, ಅಂಥದ್ದು ಶಿಕ್ಷಣ ಮೂಡಿಗೆ ಇರಬೇಕು. ಪ್ರೀತಿಯ ಸಹೋದರರೇ, ಇಸ್ಲಾಮ ಧರ್ಮದಲ್ಲಿ ಹೊಸದಾಗಿ ಸ್ವಂತನಿಂದ ನಾವು ಏನಾದ್ರೆ ಮಾತುವನ್ನು ತಂದಿದ್ರೆ, ಇಸ್ಲಾಮ ಧರ್ಮದಲ್ಲಿ ಸ್ವಂತನಿಂದ ಹೊಸದಾಗಿ ಏನಾದ್ರೆ ಮಾತು ಕೆಲಸ ತಂದಿದ್ರೆ, ಆ ವ್ಯಕ್ತಿ ಏನು ಹೊಸದಾಗಿ ಮಾತು ಕೆಲಸ ತರ ಕುಂತಿದನಲ್ಲ, ಆ ವ್ಯಕ್ತಿ ತನ್ನ ಹೆಸರಿನಿಂದ ನರಕನಲ್ಲಿ ಮನಿವನ್ನು ಕಟ್ಸಾಕ್ ಕುಂತಿದ್ದಾನೆ. ಅಲ್ಲಾಹು ಅಕ್ಬರ್, ತನ್ನ ಹೆಸರಿಂದ ನರಕನಲ್ಲಿ ಮನಿವನ್ನು ಕಟ್ಸಾಕ್ ಕುಂತಿದ್ದಾನೆ. ಇವತ್ತು ದೊಡ್ಡ ದೊಡ್ಡ ಬಿಲ್ಡರ್ ಮಾಡೋರು ಅವ್ರಿಗೆ ನಾನು ಉತ್ತರ ಕೇಳಕ್ ಕುಂತಿದ್ದೇನೆ, ನೀವು ಹೇಳಕ್ ಕುಂತಿದ್ರಪ್ಪ, ಇಸ್ಲಾಮ ಧರ್ಮಲ್ಲಿ ಎಲ್ಲಿದೆ, ಶರೀಯತ್ನಲ್ಲಿ ಎಲ್ಲಿದೆ, ಕುರಾನ್ನಲ್ಲಿ ಎಲ್ಲಿದೆ? ಮಾಡಿರಿ ಅಲ್ಹಮ್ದುಲಿಲ್ಲಾ. 4 ಜನರಿಗೆ ಸತ್ಯದ ನಂತರ ಎಷ್ಟೋ ಜನರು ನಿಮ್ಮ ಜೊತೆ ಕೂಡಿ ಮಾಡಿದ್ರು, ಅವರೇ ನಾಳೆ ಹೇಳೋದಕ್ಕೆ ಉತ್ತರವನ್ನು ಆಗ್ಬೇಕು. ಯಾ ಅಲ್ಲಾ, ಇವರು ಮಾಡಿದ್ರು, ಕುರಾನ್ ಹದೀಸ್ನಿಂದ ಮಾಡಿದ್ರು, ನಾವೇ ಮಾಡಿದ್ವಿ, ಅದು ಅಲ್ಲಾಹನ ಬಾನ್ ಕಬೂಲ್ ಆಗತ್ತೆ, ನಾವು ಕೆಲಸ ಮಾಡಬೇಕು. ಪ್ರೀತಿಯ ಸಹೋದರರೇ, ಇನ್ನೊಂದು ರಿವಾಯತ್ನಲ್ಲಿ ಇಲ್ಲಿದೆ, ಯಾರಾದ್ರೆ ವ್ಯಕ್ತಿ ಜ್ಞಾನವನ್ನು ಕಲಿಯೋದಕ್ಕೆ ಮನಿ ಬಿಟ್ಟು ಮದರಸಾನಲ್ಲಿ ಹೋಗಾಕ್ ಕುಂತಿದ್ದಾನೆ, ಆ ವ್ಯಕ್ತಿ ಹೋಗೋದ ಸಂದರ್ಭದಲ್ಲಿ ಏನಾದ್ರೆ ಸಾವು ಹೊಂದಿದ್ರೆ ಆ ವ್ಯಕ್ತಿಗೆ ಶಹೀದಿನ ಮರ್ತಬಾ ಸಿಗ್ತೈತಂತೆ. ಶಹೀದಿನ ಮರ್ತಬಾ. ಈ ಜ್ಞಾನ ಕಲಿಯಾಗಿ ಮದರಸಕ್ಕೆ ಹೋಗೋಕೆ ಕುಂತಿದ್ದಾನೆ ವ್ಯಕ್ತಿ, ಇನ್ನು ಮದರಸನಲ್ಲಿನೇ ಇದ್ದಾನೆ, ಅದೇ ಸಂದರ್ಭದಲ್ಲಿ ಸಾವು ಹೊಂದಿದ್ದಾನೆ. ಅಂತದ್ದು ವ್ಯಕ್ತಿ ಸಾವು ಹೊಂದಿದ ನಂತರ ನಮ್ಮ ಕಣ್ಣಿನ ಮುಂದೆ ಸತ್ತಿರಬಹುದು, ಆದರೆ ಸ್ಥಾನ ಎಂತದ್ದು ಸಿಕ್ತು? ಹುತಾತ್ಮನ ಸ್ಥಾನ, ಶಹೀದನ ಸ್ಥಾನ ಆ ವ್ಯಕ್ತಿಗೆ, ಆ ಸ್ಟೂಡೆಂಟ್ ವಿದ್ಯಾರ್ಥಿಗೆ ಸಿಕ್ತು. ಪ್ರೀತಿಯ ಸಹೋದರರೇ, ನಮ್ಮೆಲ್ಲರಿಗೆ ಏನಿದೆ, ನಮ್ಮೆಲ್ಲರ ಮೇಲೆ ಫರ್ಜ್ ಇದೆ ಜ್ಞಾನವನ್ನು ಕಲಿಯೋದು. ಇಲ್ಲಪ್ಪ, ನಾವು ಚಿಕ್ಕರಿದ್ದೀವಿ, ನಮ್ಗೆ ಕಲಿಯೋದಕ್ಕೆ ಸಮಯ ಸಿಕ್ಕಿದಿಲ್ಲ, ನಾವು ಕಲ್ದಿಲ್ಲ, ನಮ್ಗೆ ಗೊತ್ತಿಲ್ಲ, ಈಗ ದೊಡ್ಡರಾಗಿದ್ದೀವಿ, ಹೇಗೆ ಕಲಿಬೇಕು? ಪ್ರೀತಿಯ ಸಹೋದರರೇ, ಮನುಷ್ಯ ಮುದ್ಕ ಆಗಬಹುದು, ಶಿಕ್ಷಣ ಜ್ಞಾನ ಯಾವತ್ತು ಮುದ್ಕ ಆಗೋದಿಲ್ಲ, ಯಾವತ್ತು ಮುದ್ಕ ಆಗೋದಿಲ್ಲ. ಹಾಗೆ ಹೆಂಗಿರುತ್ತದೆ ಜ್ಞಾನ. ಆದ್ರೆ ಪ್ರೀತಿಯ ಸಹೋದರ, ಹದೀಸ್ ಮುಬಾರಕನ ಬಂದಿನಲ್ಲಿದೆ, ಏನಂತ ಬಂದಿದೆ? ಯಾರಾದ್ರೆ ವ್ಯಕ್ತಿ ಸಣ್ಣ ವಯಸ್ಸಿನಲ್ಲಿ ಕಲ್ದಿಲ್ಲಪ್ಪ, ದೊಡ್ಡ ವಯಸ್ಸಾಗಿದ್ದಾನೆ, ಶಿಕ್ಷಣ ಜ್ಞಾನ ತಗೊಳಕ್ ಕುಂತಿದ್ದಾನೆ, ಇಸ್ಲಾಮ ಧರ್ಮ ಜ್ಞಾನ ಕಲಿಯಾಕ್ ಕುಂತಿದ್ದಾನೆ, ಕಲ್ದಿದ ನಂತರ ಸಾವು ಹೊಂದಿದಾನಪ್ಪ ಅಂದ್ರೆ ಅಂತದ್ದು ವ್ಯಕ್ತಿಗೆ ಶಹೀದನ ಮರ್ತಬಾ ಸಿಗ್ತದಂತೆ. ಅಂತದ್ದು ವ್ಯಕ್ತಿಗೆ ಶಹೀದನ ಮರ್ತಬಾ. ನಮ್ಮ ಸಾವಿನ ವಯಸ್ಸು ಬಹಳಷ್ಟು ಜನರಿನ ಸಾಯೋದು ವಯಸ್ಸು ಸಮೀಪ ಬಂದಿದೆ. ಕುಂತಿದ್ರೆ ಹೇಳಕ ಬರಂಗಿಲ್ಲ, ಹೇಳಿದ್ರೆ ಕುಂದ್ರಕ ಬರಂಗಿಲ್ಲ. ಆದ್ರೆ ಇಚ್ಛೆ ಏನಿರಬೇಕು, 4 ಅಕ್ಷರ ನಾನು ಹೊಸದಾಗಿ ಕಲಿಬೇಕಪ್ಪ. ನಾನು ಇವತ್ತು ಹೇಳೋದ ಕಾರಣ ಏಕೆಂದ್ರೆ ಹಳ್ಳಿಗಳಲ್ಲಿ, ಊರುಗಳಲ್ಲಿ ಬಹಳಷ್ಟು ಜನರು ಕೆಲಸ ಮಾಡಕತ್ತಾರ, ಇಸ್ಲಾಂ ಧರ್ಮ ಇದ್ದಾರ, ಆದರೆ ಕುರಾನ್ ಹದೀಸ್ನ ಪ್ರಕಾರ ಯಾವುದೇ ಕೆಲಸವನ್ನು ಕಂಡು ಬರಾಕುಂತಿಲ್ಲ. ಹೇಳಿದ್ರೆ ಏನ್ ಹೇಳ್ತಾರ? ಎಲ್ಲೇ ಕುರಾನಪ್ಪ, ಎಲ್ಲೇ ಹದೀಸಪ್ಪ, ಎಲ್ಲೇ ಶರೀಯತ್, ಏನ್ ನೋಡಿ ಬಂದಾದಾರ, ಏನ್ ತಗೊಂಡ್ ಬಂದಿದಾರ?
ಪ್ರೀತಿಯ ಸಹೋದರರೇ, ಹಂಗಂದ್ರೆ ತಾಯಿ ಹೊಟ್ಟೆ ಒಳಗೆ ನೀವು ಹೇಗೆ ಹುಟ್ಟಿ ಬಂದಿದ್ದೀರಾ? ತಾಯಿಗೆ ಕೇಳಬೇಕಾಗಿತ್ತು, ಎಲ್ಲೇ ಕರ್ಕೊಂಡು ಹೊಂಟಿದ್ಯಾ? ಹುಟ್ಟೋದು ಮುಂಚೆ ನಿಮ್ಮ ತಾಯಿ ಎದಕ್ಕೆ ಕೇಳಿಲ್ಲ ನೀವು? ಅವಾಗ ಕೇಳಬೇಕಾಗಿತ್ತು, ನನ್ನ ತಾಯಿ ನನಗೆ ಎಲ್ಲೇ ತಗೊಂಡು ಬರಾಕುಂತೀಯ, ಎಲ್ಲೇ ಕರ್ಕೊಂಡು ಹೊಂಟಿದ್ಯಾ? ಪ್ರೀತಿಯ ಸಹೋದರರೇ, 9 ತಿಂಗಳ ತಾಯಿ ಹೊಟ್ಟೆ ಒಳಗೆ ನಾವು ಎಲ್ಲರೂ ಇದೀವಿ. ಆ ತಾಯಿ ಹೊಟ್ಟೆ ಒಳಗೆ ಊಟ ಕೊಡೋರು ಹೇಗೆ ಕೊಟ್ಟಿದ್ದಾನೆ ಅಲ್ಲಾಹ್ ರಬ್ಬುಲ್ ಇಜ್ಜತ್, ಅದರ ಬಗ್ಗೆ ನಮ್ಗೆ ಏನಾದ್ರೂ ಜ್ಞಾನ ಇದೆ, ಶಿಕ್ಷಣ ಇದೆ? ಯಾರಿಗೆ ಗೊತ್ತಿಲ್ಲ. ಬಾರಿ ಹದೀಸ್ ಮುಬಾರಕನಲ್ಲಿ ನಮ್ಮ ಪ್ರೀತಿಯ ಪ್ರವಾದಿ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಾಕುಂತಿದ್ದಾರೆ, ಮಗು ಹೇಗೆ ತಾಯಿ ಹೊಟ್ಟೆ ಒಳಗೆ ಬರುತ್ತದೆ, 4 ತಿಂಗಳ ಆಗಿದ್ದ ನಂತರ ಮಗುವಿನ ದೇಹ ಒಳಗೆ ಆತ್ಮವನ್ನು ಹಾಕ್ತಾನಂತೆ ಅಲ್ಲಾಹ್ ರಬ್ಬುಲ್ ಇಜ್ಜತ್. ಎಷ್ಟು ತಿಂಗಳಾಗಿದ್ದ ನಂತರ? 4 ತಿಂಗಳಾಗಿದ್ದ ನಂತರ. 4 ತಿಂಗಳಾಗಿದ್ದ ನಂತರ ಮಗುವಿನ ದೇಹ ಒಳಗೆ ಆತ್ಮವನ್ನು ಹಾಕ್ತಾನಂತೆ ಅಲ್ಲಾಹ್ ರಬ್ಬುಲ್ ಇಜ್ಜತ್. 4 ತಿಂಗಳ ತನಕ ಯಾವುದೇ ತರಹದ ತಾಯಿಗೆ ಇನ್ನೂ ಆಗುದಿಲ್ಲ. 4 ತಿಂಗಳಾಗಿದ್ದ ನಂತರ ಮಗು ಇಲ್ಲೇ ಸರಿಯೋದು, ಅಲ್ಲೇ ಸರಿಯೋದು, ಅಲ್ಲೇ ಒದಿಯೋದು, ಇಲ್ಲೇ ಹಿಂಗ್ ಕೈ ಮಾಡೋದು, ಅಲ್ಲೇ ಕೈ ಮಾಡೋದು, ಅವಾಗ ತಾಯಿಗೆ ಇನ್ನೂ ಸ್ಟಾರ್ಟ್ ಆಗ್ತೈತಿ. ಪ್ರೀತಿಯ ಸಹೋದರರೇ, ಒಂದು ತಾಯಿನಿಂದ ಅಲ್ಲಾಹ್ ರಬ್ಬುಲ್ ಇಜ್ಜತ್ ಆ ಮಗು ಒಳಗೆ ಏನಿದೆ ಆಹಾರವನ್ನು ಕಳ್ಸಾಕ್ ಕುಂತಿದ್ದಾನೆ. ಅಲ್ಲಾಹ್ ರಬ್ಬುಲ್ ಇಜ್ಜತ್ ಆಹಾರವನ್ನು ಕಳ್ಸಾಕ್ ಕುಂತಿದ್ದಾನೆ. ನೋಡ್ರಿ ಎಷ್ಟು ದೊಡ್ಡವಾದ ನೇಮತ್ ಇಟ್ಟಿದ್ದಾನೆ ಅಲ್ಲಾಹ್ ರಬ್ಬುಲ್ ಇಜ್ಜತ್. ಪ್ರೀತಿಯ ಸಹೋದರರೇ, ಇಸ್ಲಾಂ ಧರ್ಮದಲ್ಲಿ ನಾವು ಏನು ಶಿಕ್ಷಣ ಜ್ಞಾನವನ್ನು ಕಲಿಬೇಕು. ನಮ್ಮ ಜ್ಞಾನ ಎಲ್ಲರ ಮೇಲೆ ಫರ್ಜ್ ಇದೆ, ಎಲ್ಲರ ಮೇಲೆ ಫರ್ಜ್ ಇದೆ. ಇಸ್ಲಾಂದಲ್ಲಿ ಹೇಗಿರಬೇಕು, ಹೇಗೆ ನಡ್ಕೊಂಡು ಹೋಗ್ಬೇಕು, ಹೇಗೆ ನಮಾಜ್ ಮಾಡಬೇಕು, ಹೇಗೆ ದುವಾ ಮಾಡಬೇಕು, ಹೇಗೆ ಅಲ್ಲಾಹನ ಕಡೆ ಅಲ್ಲಾಹ್ ರಬ್ಬುಲ್ ಇಜ್ಜತ್ ನಮ್ಮ ಮೇಲೆ ಯಾವುದು ವಸ್ತುಗಳನ್ನು ಫರ್ಜ್ ಮಾಡಿದ್ದಾನೆ, ಯಾವುದು ವಸ್ತುಗಳು ನಮ್ಮ ಮೇಲೆ ಹರಾಮು ಮಾಡಿದ್ದಾನೆ. ಇವತ್ತು ಬಹಳಷ್ಟು ಜನರು ಪ್ರೀತಿಯ ಸಹೋದರರೇ ದೊಡ್ಡ ದೊಡ್ಡ ಮಾತುಗಳನ್ನು ಹೇಳುತ್ತಾರೆ. ನಿಮ್ಮ ಮಾತುಗಳು ಪ್ರಪಂಚದಲ್ಲಿ ಆ ದೊಡ್ಡ ಜನರ ಮುಂದಾಗಿರಬಹುದು. ಅಂತ ಜನರಿನ ಮಾತುಗಳು ಕುರಾನ್ ಹದೀಸಿನ ಮುಂದೆ ಯಾವುದೇ ಕಾರಣಕ್ಕೆ ನಡೆಯೋದಿಲ್ಲ, ಯಾವುದಕ್ಕೆ ನಡೆಯೋದಿಲ್ಲ. ಏಕೆಂದ್ರೆ ಕುರಾನ್ ನಿಂದ ಹಕ್ಕಿದೆ ಏನಂತ, ಎಲ್ಲಾರು ಜನರು ಪ್ರಪಂಚದಲ್ಲಿ ಎಷ್ಟು ವರ್ಷ ಜೀವಿತಿದ್ರೆ ಅವರು ಕುರಾನ್ ಪ್ರಕಾರ ಜೀವನ ಮಾಡೋದು ಪ್ರಯತ್ನವನ್ನು ಮಾಡಬೇಕು. ಅಲ್ಲಾಹ್ ರಬ್ಬುಲ್ ಇಜ್ಜತ್ ನಮ್ಮೆಲ್ಲರಿಗೆ ಸೃಷ್ಟಿ ಮಾಡೋದು ಕಾರಣ ಏಕೆ? ವಮಾ ಖಲಕ್ತುಲ್ ಜಿನ್ನ ವಲ್ ಇನ್ಸ ಇಲ್ಲಾ ಲಿಯಅಬುದೂನ್. ತನ್ನ ಪ್ರಾರ್ಥನೆಗಾಗಿ ನಮಗೆ ಸೃಷ್ಟಿ ಮಾಡಿದಾನೆ ಅಲ್ಲಾಹ್ ರಬ್ಬುಲ್ ಇಜ್ಜತ್, ಪ್ರಾರ್ಥನೆಗಾಗಿ ಸೃಷ್ಟಿ ಮಾಡಿದ್ದಾನೆ. ಪ್ರೀತಿಯ ಸಹೋದರಿ, ಒಂದು ಸಾರಿ ದರೂದ್ ಪಾಕ್ ಕೂತ್ಕೋರಿ. ಅಲ್ಲಾಹುಮ್ಮ ಸಲ್ಲಿ ಅಲಾ ಸಯ್ಯಿದಿನಾ ಶಫೀನಾ ಹಬೀಬಿನಾ ನಬಿಯಿನಾ ಮೌಲಾನಾ ಮುಹಮ್ಮದಿನ್ ಬಾರಿಕ್ ಸಲ್ಲು ಅಲೈಹಿ ಸಲಾತು ವ ಸಲಾಮುನ್ ಅಲೈಕ ಯಾ ಹಬೀಬಿ ಯಾ ರಸೂಲಲ್ಲಾಹ್ ಸಲ್ಲಲ್ಲಾಹು ತಆಲಾ ಅಲೈಹಿ ವಸಲ್ಲಂ. ಪ್ರೀತಿಯ ಸಹೋದರರೇ, ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಇಲ್ಲೇ ತನಕ ಹೇಳಿದ್ದಾರೆ ಏನಂತ, ಮನ್ ಸಾಬ ಬಿಲ್ ಇಲ್ಮಿ ಹಯ್ಯನ್ ಲಮ್ ಯಮ್ತು ಅಬದಾ. ಮನುಷ್ಯ ಜ್ಞಾನ ಇದ್ದುವ ಮನುಷ್ಯ, ಶಿಕ್ಷಣ ಕಲ್ದಿದ್ದು ಮನುಷ್ಯ ಸತ್ತಿದ್ರನೆ ಅವನು ಏನು ಜ್ಞಾನ ಶಿಕ್ಷಣ ಜೀವಿತ ಇರ್ತೈತೆ. ಜ್ಞಾನ ತಗೊಂಡಿದ್ದ ಮನುಷ್ಯ ಯಾವತ್ತೂ ಸಾಯೋದಿಲ್ಲ ಅಂತೆ, ಯಾವತ್ತೂ ಸಾಯೋದಿಲ್ಲ ಅಂತೆ. ಯಾರ ಕಡೆ ಜ್ಞಾನ ಇಲ್ಲಪ್ಪ ಕುರಾನ್ ಹದೀಸ್ನಿಂದ ಆ ವ್ಯಕ್ತಿ ಸತ್ತಿದ್ರೇನೇನು, ನಿನ್ನೆ ಹುಟ್ಟಿರಬಹುದು, ಇವತ್ತು ಸತ್ತಿದನ, ಯಾವತ್ತು ಪ್ರಪಂಚದಲ್ಲಿ ಬಂದಿಲ್ಲರಪ್ಪ, ಆ ರೀತಿ ಕಂಡು ಬರ್ತಾನಂತೆ, ಆ ರೀತಿ ಕಂಡು ಬರ್ತಾರಂತೆ. ಪ್ರೀತಿಯ ಸಹೋದರರೇ, ಇನ್ನೊಂದು ಹದೀಸ್ ಮುಬಾರಕ ಇದೆ. ಇಸ್ಲಾಮದಲ್ಲಿ ಏನು ಇಂಪಾರ್ಟೆಂಟ್ ಇದೆ? ಹಜರತೆ ಇಬ್ನೆ ಅಬ್ಬಾಸ್, ಯಾರು? ಹಜರತೆ ಇಬ್ನೆ ಅಬ್ಬಾಸ್ ರದಿಯಲ್ಲಾಹು ತಆಲಾ ಅನ್ಹು ಹೇಳಕ್ ಕುಂತಿದ್ದಾರೆ, ಅಲ್ ಇಲ್ಮು ಹಯಾತುಲ್ ಇಸ್ಲಾಂ ವ ಇಮಾದುದ್ದೀನ್. ಅಲ್ ಇಲ್ಮು ಹಯಾತುಲ್ ಇಸ್ಲಾಂ ವ ಇಮಾದುದ್ದೀನ್. ಶಿಕ್ಷಣ ಜ್ಞಾನ ಏನಿದೆ ಇಸ್ಲಾಮಿನ ಜೀವನ ಇದೆ. ಜ್ಞಾನ ಇಸ್ಲಾಮಿನ ಜೀವನ ಇದೆ ಮತ್ತು ದೀನಿನ ಕಂಬ ಇದೆ. ವ ಇಮಾದುದ್ದೀನ್, ದೀನಿನ ಕಂಬ ಇದೆ. ನಾವು ಎಲ್ಲರೂ ಇಸ್ಲಾಮಿನ ಒಳಗೆ ಜೀವನ ಮಾಡಕ್ ಕುಂತಿದ್ದೀವಿ. ಹದೀಸ್ ಮುಬಾರಕನಲ್ಲಿ ಏನಿದೆ? ಇಸ್ಲಾಮಿನ ಜೀವನ ಜ್ಞಾನ ಇದೆ, ಇಲ್ಮ ಇದೆ. ಇಲ್ಮು, ಯಾರ ಕಡೆ ಇಲ್ಮ ಇಲ್ಲ ಅವ್ರು ಇಸ್ಲಾಮಿನ ಒಳಗೆ ಸರಿಯಾಗಿ ಜೀವನನೇ ಮಾಡಕ್ ಕುಂತಿಲ್ಲ, ಸರಿಯಾಗಿ ನಡ್ಕೊಂಡು ಹೋಗಕ್ ಕುಂತಿಲ್ಲ ಅವರು. ನಾವು ಇಸ್ಲಾಮಿನ ಒಳಗೆ ಸರಿಯಾಗಿ ಜೀವನ ಮಾಡಬೇಕಂದ್ರೆ ಏನ್ ಮಾಡ, ಮೊದಲಿಗೆ ನಾವು ಜ್ಞಾನ ತಗೋಬೇಕು ಸರಿಯಾಗಿ. ಕುರಾನ್ ನಲ್ಲಿ ಹೇಗಿದೆ ನಮ್ಮ ಜೀವನ, ಹದೀಸ್ನಲ್ಲಿ ಹೇಗಿದೆ ನಮ್ಮ ಜೀವನ. ಪ್ರೀತಿಯ ಸಹೋದರರೇ, ನಾವು ಎಲ್ಲರೂ ಬುದ್ಧಿವಂತರಿದ್ದೀವಿ. ಬಹಳಷ್ಟು ಜನರು ಎಲ್ಲರೂ ಚಾಲಕದಾರ, ಎಲ್ಲರೂ ಬುದ್ಧಿವಂತರ, ಯಾವ್ದು ತಪ್ಪು ಯಾವ್ದು ಕೆಟ್ಟ ಅನ್ನೋದು ಎಲ್ಲರಿಗೂ ಗೊತ್ತಿದೆ. ಆದ್ರೆ ಅಫ್ಸೋಸಿನ ಮಾತು, ನಮ್ಮ ಎಲ್ಲರ ಮಕ್ಕಳಿಗೆ ನಾವೇ ಕಲ್ತಿಲ್ಲಪ್ಪ. ಅಟ್ಲೀಸ್ಟ್ ಆಗದಷ್ಟು ನಮ್ಮ ಮಕ್ಕಳಿಗೆ ನಾವು ಇಸ್ಲಾಮಿನ ಜ್ಞಾನ ಕೊಡೋ ಪ್ರಯತ್ನ ಮಾಡಬೇಕು. ಇವತ್ತು ಎಷ್ಟೋ ಮಕ್ಕಳು ಮದುವೆ ಆಗಿದಾರ, ಆದ್ರೆ ಒಂದು ಟೈಮಿನ ನಮಾಜ್ ಮಾಡಕ್ಕೆ ಅವ್ರ ಕಡೆ ಶಕ್ತಿ ಇಲ್ಲ. ಕಾರಣ ಏಕೆ? ತಾಯಿ ತಂದಿರು ಸರಿಯಾಗಿ ಮಕ್ಕಳಿಗೆ ಆ ರೀತಿ ಜ್ಞಾನ ಕೊಟ್ಟಿಲ್ಲ, ಶಿಕ್ಷಣ ಕೊಟ್ಟಿಲ್ಲ. ಇವತ್ತು ನಿಮ್ಗೆ ಅದು ದುಃಖ ಬರೋದಿಲ್ಲ, ನಾಳೆ ಸತ್ತಿದ ನಂತರ ಬರ್ತೈತಿ. ನಾಳೆ ಸತ್ತಿದ ನಂತರ ಅಲ್ಲ, ನನ್ನ ಮಗನಿಗೆ ನಾನು ಒಂದು ಟೈಮ್ ನಮಾಜಿನ ಪಾಬಂದಿ ಮಾಡಿ ಬಂದಿದ್ರೆ ಎಷ್ಟು ಚಲೋ ಆಗ್ತಿತ್ತು. ನನ್ನ ಮಗ ನನಗೆ ನೆನಪು ಮಾಡಿ ಒಂದು ಕುರಾನಿನ ಆಯತ್ ತಿಲಾವತ್ ಮಾಡಿ ಅಲ್ಲಾಹನ ಕಡೆ ದುವಾ ಮಾಡ್ತಿದ್ದ ನನ್ನ ಮಗ, ನನಗೆ ಎಷ್ಟು ಚಲೋ ಆಗ್ತಿತ್ತು. ಸತ್ತಿದ ನಂತರ ಎಲ್ಲರಿಗೆ ಅಫಸೋಸ್ ಆಗ್ತಿತ್ತು. ಪ್ರೀತಿಯ ಸಹೋದರರೇ, ಒಂದು ಹದೀಸ್ ಮುಬಾರಕ್, ಒಂದು ವಾಕ್ಯ ಇದೆ. ಒಬ್ಬ ವ್ಯಕ್ತಿ ಡೈಲಿ ಕಬ್ರಸ್ತಾನ್ನಲ್ಲಿ ಹೋಗಿ ಸೂರ್ಯ ಯಾಸೀನ್ ಓದ್ತಿದ್ದ. ಏನು? ಸೂರ್ಯ ಯಾಸೀನ್ ಓದಿ ಬರ್ತಿದ್ದ ಕಬ್ರಸ್ತಾನ್ನಲ್ಲಿ ಹೋಗಿ. ಇವತ್ತು ನಮ್ಮ ಮಕ್ಕಳಿಗೆ ಸೂರ್ಯ ಯಾಸೀನ್ ಇಲ್ಲ ಅಂದ್ರೆ ಸಣ್ಣ ಪುಟ್ಟ ಸೂರ ಕುಲ್ ಹುವಲ್ಲಾಹು ಅಹದ್ ಇನ್ನ ಆತೈನಾ, ಸಣ್ಣ ಸೂರ ಓದಿಸ್ರಿ ಸಾಕು ನಿಮ್ಮ ಮಕ್ಕಳಿಗೆ. ಯಾಕೆಂದ್ರೆ ನಾಳೆ ನೀವು ಸತ್ತಿದ್ರೆ ನನ್ನ ತಂದೆ ಸಮಾಧಿ ಮೇಲೆ ನಿಂತು ನಾನು ಓದಬೇಕು ಸೂರ,
ಅನ್ನದಷ್ಟು ನಮ್ಮ ಮಕ್ಕಳಿನೊಳಗೆ ಕ್ಯಾಪಿಸಿಟಿ ಇರಬೇಕು. ಇವತ್ತು ನಮ್ಮ ಪರಿಸ್ಥಿತಿ ಹೇಗಾಗಿದೆ, ತಂದೆ ಸತ್ತಿದ್ದಾರೆ, ಮಗ ನಮಾಜ್ ಜನಾಜ ಮಾಡಿದಷ್ಟು ಶಕ್ತಿ ಇಲ್ಲ ಇವತ್ತು ನಮ್ಮ ಮಕ್ಕಳಿಗೆ. ಮತ್ತೇನಂತಾರ, ನನ್ನ ಮಗ ದುಡಿದಷ್ಟು ಯಾರು ದುಡಿಮೆ ಮಾಡಂಗಿಲ್ಲಪ್ಪ, ದುಡ್ಡು ದುಡಿದಾನ ಪಾಪ, ನೀನು ಹೇಗೆ ದುಡ್ಡು ಜಮಾ ಮಾಡಿದೆಯಲ್ಲ, ನಾಳೆ ಸತ್ತಿನ ನಂತರ ಒಂದು ಸಿಕ್ಕನ ತಗೊಳ್ಳೋದು ಹೊಂಟಿಲ್ಲ ನೀನು. ನಿನ್ನ ಮೈ ಮೇಲೆ ಇದ್ದಿದ್ದು ಒಂದು ಹಗ್ಗನ ಕತ್ತರಿಸಿ ಹೊಗ್ಯಾಕ್ ಕುಂತಿದಾರ ಜನರು. ಎಲ್ಲಿನ ದುಡ್ಡು ಏನ್ ತಗೊಂಡು ಹೊಂಟಿದ್ಯಾ? ಮತ್ತು ಅದ್ರ ಮೇಲೆ ಪಾಲನೆ ಮಾಡಿದ್ರೆ ನಮಾಜು, ರೋಜಾ, ಸಕಾತ್, ಫಿತ್ರ ಅದು ಬರ್ತಿದ್ದು ನಿನ್ನ ಜೊತೆ. ನಾನು ಹೇಳಕ್ ಕುಂತಿದ್ಯಾ, ಒಬ್ಬ ಹುಡುಗ ಡೈಲಿ ಏನ್ ಮಾಡ್ತಿದ್ದ, ಕಬ್ರಸ್ತಾನ್ನಲ್ಲಿ ಹೋಗಿ ಸೂರ್ಯ ಯಾಸೀನ್ ಓದ್ತಿದ್ದ. ಓದೋದ್ ನಂತರ 1 ದಿನ ಆಯ್ತು, 2 ದಿನ ಆಯ್ತು, ಅವನಿಗೆ ನೌಕರಿ ಬಂದಿದ ನಂತರ ಸ್ವಲ್ಪ ಜಾಬ್ ಬಂತು, ಬ್ಯಾರೆ ಊರಿಗೆ ಹೋಗೋದು ಅವಶ್ಯಕತೆ ಬಂತು. ನಾನು ಬ್ಯಾರೆ ಊರಿಗೆ ಹೋಗಿ ನಾನು ಶಿಕ್ಷಣ ಕಲಿತು ಬರಬೇಕು, ಇನ್ನು ನಾನು ಡ್ಯೂಟಿ ಮಾಡ್ಬೇಕು ಅನ್ನೋದು ಸಮಯ ಬಂದಿದ ನಂತರ ತಾಯಿಯ ಸಮಾಧಿ ಮೇಲೆ ಬಂತು ಹೇಳಕ್ ಕುಂತಿದ್ದಾನೆ, ನನ್ನ ತಾಯಿ, ನಾನು ನಾಳಿಂದ ಬರಂಗಿಲ್ಲ, ನಾನು ಬ್ಯಾರೆ ಊರಿಗೆ ಹೊಂಟಿದ್ದೇನೆ. ತಾಯಿ, ನಾನು ಹೋಗ್ತಿದ್ದೀನಿ, ನನಗೆ ಅನುಮತಿ ಕೊಡು. ಸಮಾಧಿ ಮೇಲೆ ಬಂದು ಹೇಳಿ ಹೋಗುತ್ತಿದ್ದಾನೆ. ಪ್ರೀತಿಯ ಸಹೋದರರೇ, ಬೆಳಗ್ಗೆ ಬಂದು ತಾಯಿಯ ಸಮಾಧಿ ಮೇಲೆ ನಿಂತು ಈ ರೀತಿ ಮನಸ್ಸಿನ ಮಾತು ಹೇಳಿ ಹೇಗೆ ಹೋಗಬೇಕಿತ್ತು? ರಾತ್ರಿ ಸಮಯ ಬಂದ ನಂತರ ಮಲಗಿದ ನಂತರ ತಾಯಿ ಕನಸಲ್ಲಿ ಬಂದಿದ್ದಾಳೆ. ತಾಯಿ ಕನಸಲ್ಲಿ ಬಂದು ಏನು ಹೇಳಕ್ ಕುಂತಿದ್ದಾಳ? ನನ್ನ ಮಗನೇ, ನನ್ನ ಹೃದಯದ ಬೆಳಕು, ನನ್ನ ದೇಹದ ಬೆಳಕು, ನನ್ನ ಕಬರಿನ ಶಾಂತಿ ಕೊಡುವ ನನ್ನ ಮಗನೇ, ನನ್ಗೆ ಬಿಟ್ಟು ನೀ ಹೋಗಕ್ ಹೋಗ್ಬೇಡ. ಇದು ಹೇಳಿದ ನಂತರ ಮಗ ಹೇಳಿದ, ತಾಯಿ, ಏಕೆ ಹೋಗಬಾರ್ದು? ಯಾಕೆ ನಾನು ನಿನ್ಗೆ ಬಿಟ್ಟು ಹೋಗಬಾರ್ದು? ನನ್ನ ಮಗನೇ, ಏಕೆಂದ್ರೆ ಡೈಲಿ ನೀನು ಬಂದು ದಿನಾ ನನ್ನ ಕಡೆ ಬಂದು ಸೂರ್ಯ ಯಾಸೀನ್ ಓದ್ತಿದ್ಯಾ. ಓದಿದ ನಂತರ ಅಲ್ಲಾಹನ ಕಡೆ ದುವಾ ಮಾಡ್ತಿದ್ಯಾ. ಅಲ್ಲಾ, ಈ ಸೂರ್ಯ ಯಾಸೀನಿಂದ ಅಲ್ಲಾ, ನನ್ನ ತಾಯಿ ಮೇಲೆ ಬರುವ ಎಲ್ಲ ಶಿಕ್ಷೆ ದೂರ ಮಾಡು ಅಲ್ಲಾ. ಮಗ ತಾಯಿಯ ಬಗ್ಗೆ ದುವಾ ಮಾಡಕ್ ಕುಂತಿದ್ದಾನೆ ಡೈಲಿ ಹೋಗಿ. ಅಲ್ಲಾ, ಸೂರ್ಯ ಯಾಸೀನ್ ಸತ್ಕಿನಿಂದ ನನ್ನ ತಾಯಿ ಮೇಲೆ ಬರುವ ಎಲ್ಲ ಶಿಕ್ಷೆ ದೂರ ಮಾಡು ಅಲ್ಲ, ನನ್ನ ತಾಯಿಗೆ ಸುಖ ಕೊಡಿ ಅಲ್ಲ, ಸ್ವರ್ಗದ ನೇಮತ್ ಕೊಡಿ ಅಲ್ಲ, ದುವಾ ಮಾಡಕ್ ಕುಂತಿದ್ದಾನೆ. ನನ್ನ ಮಗನೇ, ನಿನ್ನ ದುವಾ ಸತ್ಕಿನಿಂದ ಆ ದುವಾ ಬರೀ ನನ್ನ ಮೇಲೆ ಆಗ್ತಿದ್ದಿಲ್ಲ, ನಿನ್ನ ದುವಾ ಸತ್ಕಿನಿಂದ ನನ್ನ ಅಕ್ಕಪಕ್ಕದಲ್ಲಿ ಎಷ್ಟೋ ಸಮಾಧಿಗಳು ಇತ್ತು, ಎಲ್ಲ ಸಮಾಧಿನಿಂದ ಅಲ್ಲಾಹ್ ರಬ್ಬುಲ್ ಇಜ್ಜತ್ ಸೂರ್ಯ ಯಾಸೀನ್ ಸತ್ಕಿನಿಂದ ಎಲ್ಲ ಶಿಕ್ಷೆ ಮೇಲೆ ಎತ್ತುಕೊಂಡಿದ್ದ ಅಂತ ತಾಯಿ ಹೇಳಕ್ ಕುಂತಿದ್ದಾಳೆ. ಪ್ರೀತಿಯ ಸಹೋದರರೇ, ನನ್ನ ಮಗನೇ, ನಿನ್ನ ಓದುವ ಸೂರ್ಯ ಯಾಸೀನಿನಿಂದ ಅಲ್ಲಾಹ್ ರಬ್ಬುಲ್ ಇಜ್ಜತ್ ಬರೀ ನನ್ನ ಸಮಾಧಿನಿಂದ ಶಿಕ್ಷೆ ತೆಗಿತಿದ್ದಿಲ್ಲ, ಅಕ್ಕಪಕ್ಕದಲ್ಲಿರುವ ಎಲ್ಲ ಜನರಿನ ಶಿಕ್ಷೆಯನ್ನು ಮೇಲೆ ತಗೊಂಡಿದ್ದ ಅಲ್ಲಾಹ್ ರಬ್ಬುಲ್ ಇಜ್ಜತ್. ಎಲ್ಲರಿಗೆ ಶಾಂತಿ ಕೊಡ್ತಿದ್ದ, ಎಲ್ಲರ ಕಬರಿನ ಒಳಗೆ ಬೆಳಕನ್ನು ಕೊಡ್ತಿದ್ದ. ಯಾರು? ಅಲ್ಲಾಹ್ ರಬ್ಬುಲ್ ಇಜ್ಜತ್. ಎದರಿಂದ? ಸೂರ್ಯ ಯಾಸೀನಿನಿಂದ. ಪ್ರೀತಿಯ ಸಹೋದರರೇ, ಬೆನ್ಕನ್ಕೊಂಡದಲ್ಲಿ ಮದರ್ಸ ಮತ್ತು ಶುರು ಆಗಿದೆ. ಇವತ್ತು ಹೋದ ವರ್ಷದಲ್ಲಿ ಅಲ್ಹಮ್ದುಲಿಲ್ಲಾ 30-40 ಮಕ್ಕಳು ಬರ ಕುಂತಿದ್ದಾರೆ. ಅಟ್ಲೀಸ್ಟ್ 100ಕ್ಕಿಂತ ಜಾಸ್ತಿ ಸದ್ಯಕ್ಕೆ ನಮ್ಮ ಬೆನ್ಕನ್ಕೊಂಡದಲ್ಲಿ ಮಕ್ಕಳಿದ್ದಾರೆ. ಆದರೆ 40 ಮಕ್ಕಳು ಅಷ್ಟೇ ಬರ ಕುಂತಿದ್ದಾರೆ. ಉಳಿದ ಮಕ್ಕಳು ಎಲ್ಲಿ ಇದ್ದಾರ? ಅವ್ರು ಏನ್ ಮಾಡಕ್ ಕುಂತಿದ್ದಾರ? ಸ್ವಲ್ಪ ತಾಯಿ ತಂದೆಗೆ ಟೆನ್ಷನ್ ಇಲ್ಲ. ಇವತ್ತು ನಮ್ಮ ಪರಿಸ್ಥಿತಿ ಏನಾಗಿದೆ ಗೊತ್ತಿದೆ ಊರಿನ. ನಾಳೆ ಯಾರಾದ್ರೆ ಸತ್ತಿದ್ರೆ ಎಲ್ಲರೂ ಹೇಳ್ತಾರ, ಕುರಾನ್ ಖಾನಿಗೆ ಕಳಿಸ್ರಿ ಮಕ್ಕಳಿಗೆ. ಇವತ್ತು ಅದೇ ಮಕ್ಕಳಿಂದ ಹದಿ ಆಯ್ತಿದ್ರೆ ಯಾರು ಬಂದಿದ್ದಿಲ್ಲ. ಅದು ಯಾರು ಹೇಳ್ತಾರ? ಮತ್ತು ಇವತ್ತು ಈ ಪರಿಸ್ಥಿತಿ ಎಲ್ಲಿಂದ ಆಗಿದೆ ಹೇಳಿದ್ರೆ ಏನ್ ಹೇಳ್ತಾರ? ನಮ್ಮ ಮಕ್ಕಳು ಭಯ ಪಡ್ಕೊಂತಾರ, ಹೆದರಿಕೆ ಪಡ್ಕೊಂತಾರ. ಮೊದಲೇ ಮಾತು, ಮಕ್ಕಳಿನ ಒಳಗೆ ಭಯ ಇಲ್ಲ, ತಾಯಿ ತಂದೆ ಒಳಗೆ ಭಯ ಇದೆ, ಹೆದರಿಕೆ ಇದೆ. ಸತ್ತಿದಾನಪ್ಪ, ಸತ್ತು ಹೋದವ ಅವರ ಪ್ರಪಂಚದಲ್ಲಿ, ಪರಲೋಕದಲ್ಲಿ ಹೋದವ ವ್ಯಕ್ತಿ. ನಾವು ತಿಳ್ಕೊಬೇಕು ನಮ್ಮ ಪರಿಸ್ಥಿತಿ ಏನಾಗ್ತಿತ್ತು ಸಾವಿನ ಅನ್ನೋದು. ಯಾರಾದ್ರೂ ಸತ್ತಿದ್ರು ಕುರಾನ್ ಖಾನಿಗೆ ಇವತ್ತು ಓದೋಕೆ ನಮ್ಮ ಮಕ್ಕಳಿಲ್ಲ. ಕಾರಣ ಏಕೆ? ನಾವು ಅಂತದ್ದು ಜ್ಞಾನ ಕೊಟ್ಟಿದ್ದೀವಿ ಮಕ್ಕಳಿಗೆ. ಎಲ್ಲ ಮಕ್ಕಳಿಗೆ ನಾವು ಏನು ಮೊದಲೇ ಸಬ್ಜೆಕ್ಟ್ ಕೊಡಬೇಕು. ಯಾರಾದ್ರೂ ಸತ್ತಿದ್ರು ಹೋಗಪ್ಪ, 1 ಪಾರಾಗ್ಲಿ, 2 ಪಾರಾಗ್ಲಿ, 10 ಪೇಜ್ ಆಗ್ಲಿ, ಹೋಗಿ ಓದಿ ಬರೋದ್ ಪ್ರಯತ್ನ ಮಾಡು. ಉಳ್ಕಿದ್ದು ಏನು ಮಕ್ಕಳಿದ್ದಾರೆ ದೂರಿದ್ದಾರೆ ಅಂತದ್ದು ಮಕ್ಕಳಿಗೆ ಹೇಳಿ ಕಳ್ಸೋದ್ ಪ್ರಯತ್ನ ಮಾಡ್ರಿ. ಯಾಕೆಂದ್ರೆ ನಮ್ಮ ಮಕ್ಕಳಿನಿಂದನೇ ಬೆನ್ಕನ್ ಕೂಡ ಇನ್ಶಾಅಲ್ಲಾಹ್ ತಬಾರಕ ಸುಧಾರಣೆ ಆಗೋದ್ ಪ್ರಯತ್ನ ಮಾಡಬೇಕು. ನೋಡ್ರಿ, ಇಬ್ಬರು ಹುಡುಗರು ಹೌದು, ವರ್ಷ ಬರೀ ಒಬ್ಬನೇ ಹುಡುಗ ಕುರಾನ್ ಮುಕ್ತಾಯ ಮಾಡಿದ್ದ. ಈ ವರ್ಷ 2 ಹುಡುಗರು ಕುರಾನವನ್ನು ಮುಕ್ತಾಯ ಮಾಡಿದ್ರು. ಹುಡುಗರು ಅಟ್ಲೀಸ್ಟ್ ನಾವು ಎಲ್ಲ ಊರಿನ ಒಳಗೆ ಏನ್ ಹೇಳ್ತಿರ್ತೀವಿ, ಹೆಣ್ಮಕ್ಳು ಕುರಾನ್ ಮುಕ್ತಾಯ ಮಾಡಿದಾರ, ಹೆಣ್ಮಕ್ಳು ಮಜ್ಲಿಸ್ ಮುಕ್ತಾಯ ಮಾಡಿದಾರ. ಶುಕ್ರಿನ ಮಾತು. ಬೆನ್ಕಂಡ್ ಇಂಥದ್ದು ಹಳ್ಳಿ ಒಳಗೆ ಹುಡುಗರು ಕುರಾನ್ ಮುಕ್ತಾಯ ಮಾಡಕ್ ಕುಂತೀರ ಅಂದ್ರೆ ಎಷ್ಟು ಒಳ್ಳೆಯವಾದ ಮಾತು, ಎಷ್ಟು ಸುಂದರವಾದ ಮಾತು, ಎಷ್ಟು ಖುಷಿ ಪಡ್ಕೊಳ್ಳೋದು ಮಾತು. ಇದು ಬರೀ ನಮ್ಮ ಮಕ್ಕಳಿಂದ ಎಲ್ಲ ಮಕ್ಕಳು ಮುಕ್ತಾಯ ಮಾಡಬೇಕು ಅಂತದ್ದು ನಾವು ಎಲ್ಲರೂ ಕೂಡಿ ಮದರ್ಸಿಗೆ ಮಕ್ಕಳಿಗೆ ಕಳ್ಸೋಕ್ ಪ್ರಯತ್ನ ಮಾಡಬೇಕು. ಪ್ರೀತಿಯ ಸಹೋದರರೇ, ತಲಬುಲ್ ಇಲ್ಮಿ ಫರೀಜತುನ್ ಅಲಾ ಕುಲ್ಲಿ ಮುಸ್ಲಿಮಿನ್ ವ ಮುಸ್ಲಿಮಾತ್. ಜ್ಞಾನ ಕಲಿಯೋದು ಎಲ್ಲ ಮುಸಲ್ಮಾನ್ ಪುರುಷರು, ಹೆಣ್ಣು ಮಕ್ಕಳು ಎಲ್ಲರ ಮೇಲೆ ಏನಿದೆ? ಫರ್ಜ್ ಇದೆ. ನಾವು ಎಲ್ಲರೂ ಏನ್ ಮಾಡಬೇಕು? ಜ್ಞಾನ ಕಲಿಬೇಕು. ಇದಕ್ಕಿಂತ ಮುಂಚೆ ನಾವು ದೊಡ್ಡವರಿನ ಮದರ್ಸ ತಗೊಂತಿದ್ವಿ. ಹುಡುಗರು ಬರ್ತಿದ್ರು, ಹಿರಿಯರು ಬರ್ತಿದ್ರು. ಇನ್ಶಾಅಲ್ಲಾಹ್ ತಬಾರಕ ತಾಲ ಮತ್ತು ನಾವು ದೊಡ್ಡವರು ಹಿರಿಯರ್ದೇನಿದೆ ಮದರ್ಸ ಶುರು ಮಾಡಕ್ ಕುಂತಿದ್ವಿ.
ಅಲ್ಹಮ್ದುಲಿಲ್ಲಾ ಇಬ್ರು ಏನಿದ್ದಾರೆ, ಒಬ್ರು ನನಗೆ ಹೇಳಕ್ ಬಂದರೆ ಹಜರತ್ ನಮಗೆ ಮದರ್ಸ ತಗೋರಿ. ಜ್ಞಾನ ಕಲಿಬೇಕು ಪ್ರೀತಿಯ ಸಹೋದರಿ, ಕಲಿಬೇಕು. ಕಲಿಯೋದ ಸಂದರ್ಭದಲ್ಲಿನೇ ನೀವು ಸಾವು ಬಂದಿದ್ರೆ ಶಹೀದಿನ ಮರ್ತಬ ಸಿಗಾಕುಂತಿದೆ, ನಿಮಗೆ ಶಹೀದಿನ ಸ್ಥಾನ ಸಿಗಾಕುಂತಿದೆ. ಇವತ್ತು ಪ್ರೀತಿಯ ಸಹೋದರರೇ, ನಮ್ಮ ಇಸ್ಲಾಂದಲ್ಲಿ ಯಾವುದು ಹಲಾಲ್ ಇದೆ, ಯಾವುದು ಹರಾಮ್ ಇದೆ, ನಾವು ಎಲ್ಲರೂ ತಿಳ್ಕೊಬೇಕು ಇದ್ರ ಬಗ್ಗೆ. ನಾನು ರೆಡಿದೆ ನಿಮಗೆ ಕಲಿಸೋದಕ್ಕೆ. ಇನ್ಶಾಲ್ಲ ತಾಲಾ ನಾಳಿಂದ ಏನಿದೆ, ಇಶಾ ನಮಾಜ್ ಆಗಿದ ನಂತರ ಮತ್ತು ನಮ್ಮ ಹಿರಿಯರದು ಮದರ್ಸ ಶುರು ಆಗುತ್ತದೆ. ಯಾರಿಗೆ ಸೂರ ಗೊತ್ತಿಲ್ಲ, ನಮಾಜ್ ಮಾಡಕ ಬರಂಗಿಲ್ಲ, ಯಾರಿಗೆ ಸರಿಯಾಗಿ ಆಯತ್ ಕುಲ್ಸಿ ಓದಕ ಬರಂಗಿಲ್ಲ, ಜನಾಜೆ ನಮಾಜ್ ಹೇಗೆ ಮಾಡ್ಬೇಕು ಅನ್ನೋದು ಗೊತ್ತಿಲ್ಲ, ವಜು ಹೇಗೆ ಮಾಡಬೇಕು, ಉಸೂಲಿ ಹೇಗೆ ಮಾಡಬೇಕು ಅನ್ನೋದು ಗೊತ್ತಿಲ್ಲ, ಇಲ್ಲಿ ಬಂದು ನೀವು ಕಲಿಯಬಹುದು, ಕೇಳಬಹುದು ಹಜರತ್ ಹೇಗೆ ಮಾಡಬೇಕು ಹೇಗಿಲ್ಲ. ನಾಳಿಂದ ಇನ್ಶಾಲ್ಲ ತಾಲಾ ಎಲ್ಲಾರ್ದು ಮದರ್ಸ ಸ್ಟಾರ್ಟ್ ಆಗುತ್ತೆ. ಎಲ್ಲರೂ ಇನ್ಶಾಲ್ಲ ತಾಲಾ ಸಮಯ ತೆಗೆದು ಇಶಾ ನಮಾಜ್ಗೆ ಬಂದು ಮದರ್ಸನಲ್ಲಿ ಜಾಯಿನ್ ಆಗೋದು ಪ್ರಯತ್ನ ಮಾಡಬೇಕು. ಇನ್ಶಾಲ್ಲ ತಾಲಾ ನಾಳಿಂದ ಬರೋ ಪ್ರಯತ್ನ ಮಾಡ್ತೀರಾ इंशाल्लाह अल्लाह ताला नम ಎಲ್ಲರಿಗೆ तौफीक ಕೊಡಲಿ, तौफीकನ್ನು ನೀಡಲಿ. ऐ मेरे मौला तेरे बारगाह में दुआ करता हूँ, या अल्लाह कहने में चलने में जहाँ भी सहवन खतन लफ्ज़न गलती हुई तो माफ़ अता फरमा. हम तमाम लोगों को हक के रास्ते पे चलने की तौफीक अता फरमा, गुनाहों से नफरत, नेकियों से मोहब्बत करने की तौफीक अता फरमा. या अल्लाह यहाँ पर खड़े होकर जो भी बातें बताने में चलने में जहाँ भी सहवन खतन लफ्ज़न गलती हुई तो माफ़ अता फरमा. ऐ मेरे मौला हम तमाम लोगों ने जो कुछ भी अल्लाह इल्म के बारे में बयान सुना है मेरे मौला, इन तमाम बातों पर अमल पैरा रहकर इस्लाम के मुताबिक सही तरीके से इल्म हासिल करने की तौफीक अता फरमा. इस्लाम के तरीके में रहकर ज़िंदगी गुजारने की तौफीक अता फरमा. हमारी तरफ से जो कुछ भी अल्लाह इतने दिनों में अगर इस्लाम में कोई भी अल्लाह ज़िंदगी गुजारने में हमारी तरफ से अल्लाह कोई भी खता या गलती हुई तो माफ़ अता फरमा. इसके बाद सोच समझ कर कुरान और हदीस शरीयत के मुताबिक ज़िंदगी गुजारने की तौफीक अता फरमा. इन तमाम लोगों को गवाह बनाकर मैं तौबा करता हूँ. अस्तगफिरुल्लाह रब्बी मिन कुल्ली ज़ंबियों खतियतों व अतूबु इलैह व आखिर दअवाना अनिल हम्दुलिल्लाहि रब्बिल आलमीन. अस्सलामु अलैकुम व रहमतुल्लाहि व बरकातहू. जो हज़रात सुन्नत नमाज नहीं पढ़े हैं